ಎಷ್ಟರ ಮಟ್ಟಿಗೆ ಈ ಭಾರತ ಮತ್ತು ಪಾಕಿಸ್ತಾನದ ಸೇನೆಯ ಬಲಾಬಲಗಳು ಎಷ್ಟರ ಮಟ್ಟಿಗಿವೆ ಅಂತ ನಾನು ಹೇಳ್ತಾ ಇದ್ದೆ. ಪಾಕಿಸ್ತಾನ ಯಾವ ಮೂಲೆಯಲ್ಲಿದೆಯೋ ಪ್ರಶ್ನೆ ಬೇರೆ, ಆದರೆ ಭಾರತ ಈ ಜಗತ್ತಿನ ಶಕ್ತಿಶಾಲಿ ಸೈನ್ಯಗಳಲ್ಲಿ ಅದು ಕೂಡ ಒಂದು 4ನೆಯ ಸ್ಥಾನ ಭಾರತಕ್ಕೆ. ಜೊತೆಗೆ ನಾನು ಈ ಭಾರತೀಯ ಸೈನಿಕರ ಯಶೋಗಾಥೆಯನ್ನು ಹೇಳ್ತಾ ಇದ್ದೆ, ವೀರ ಪರಂಪರೆಯ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದು ಒಂದೆರಡು ಸಂಗತಿಗಳಲ್ಲ. ವಿಕ್ಟೋರಿಯಾ ಕ್ರಾಸಿಂದ ಹಿಡಿದು ಎಷ್ಟರ ಮಟ್ಟಿಗೆ ನಾಳಿನ ನಮ್ಮ ದಿನಗಳಿಗೋಸ್ಕರ ಭಾರತೀಯ ಸೇನೆಯವರು ಇವತ್ತು ತಮ್ಮ ಜೀವವನ್ನು ಬಲಿ ಕೊಡ್ತಾರೆ ಎನ್ನುವಂಥದ್ದು ಇದೆಯಲ್ಲ, ಅದು ವಿಶ್ವಕ್ಕೆ ಮಾದರಿ. ಬರೀ ಇದ್ರ ಬಗ್ಗೆ ಮಾತಾಡೋಣ. ಏರ್ ಮಾರ್ಷಲ್ ಮುರಳಿ ಅವರು ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳು. ಜೊತೆಗೆ ಗಿರೀಶ್ ಲಿಂಗಣ್ಣ ರಕ್ಷಣಾ ವಿಶ್ಲೇಷಕರ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುಬೇದಾರ್ ಮೇಜರ್ ಅನಂತಕುಮಾರ್ ನಿವೃತ್ತ ಸೇನಾಧಿಕಾರಿಗಳು ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಒಂದಷ್ಟು ವಿವರಗಳನ್ನು ನಾನು ನಿಮಗೆ ಹೇಳ್ತೀನಿ. ಅಂದರೆ ಈ ಪಾಕಿಸ್ತಾನ ಈ ರೀತಿ ಬಾಲ ಬಿಚ್ಚಿದಂಥ ಸಂದರ್ಭದಲ್ಲಿ ಭಾರತ ಯಾವ ರೀತಿ ಅದಕ್ಕೆ ಉತ್ತರ ಕೊಟ್ಟಿದೆ ಅಂತ ಒಂದಷ್ಟು ಸಂಗತಿಗಳು. ಯಾಕಂದರೆ ಮೋದಿ ಮೊನ್ನೆ ಹೇಳಿದ್ದಾರೆ, ಈ ಬಾರಿ ನೀವು ಮುಟ್ಟಿ ನೋಡ್ಕೊಳ್ತೀವಿ, ಆ ರೀತಿ ನಾವು ಕೊಡ್ತೀವಿ ಅಂತ. ಹಿಂದಿನ ಸ್ಟೇಟ್ಮೆಂಟ್ಗಳೇನೇನು, ಯಾವ ರೀತಿ ಭಾರತ ಈ ರೀತಿ ದಾಳಿಗಳನ್ನು ಮಾಡಲಾಗಿತ್ತು, ಭಾರತದಿಂದ ಯಾವ ರೀತಿ ಉತ್ತರ ಸಿಕ್ಕಿತ್ತು ಪಾಕಿಸ್ತಾನಕ್ಕೆ ಅಂತ. 18ನೇ ತಾರೀಕು ಡಿಸೆಂಬರ್ 2016 ಉರಿ ಸೇನಾ ನೆಲೆ ಮೇಲೆ ದಾಳಿ ಆಯಿತು. ನಿಮಗೆ ಗೊತ್ತಿದೆ, 18 ಜನ ಸಾವನ್ನಪ್ಪಿದ್ರು. 18 ಜನ. 6 ದಿನಗಳ ನಂತರ ಕೇರಳದ ಕೋಯಿಕೋಡ್ನಲ್ಲಿ ಪ್ರಧಾನಮಂತ್ರಿಗಳ ಭಾಷಣದ ಸಂದರ್ಭದಲ್ಲಿ ಹೇಳ್ತಾರೆ, ತಪ್ಪು ಮಾಡಿದಿರಿ ನೀವು, ಈ ಸಾವಿಗೆ ಪ್ರತೀಕಾರವನ್ನು ನಾವು ತಗೊಳ್ತೀವಿ, ಬಿಡಲ್ಲ ನೋಡಿ ಅಂತ. ಬಲಿದಾನ ನಷ್ಟವಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. 4 ದಿನ, 4 ಅಂದರೆ 28ನೇ ತಾರೀಕು ಡಿಸೆಂಬರ್ ಎಷ್ಟರ ಮಟ್ಟಿಗೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಅದನ್ನು ನಾವು ನೀವು ನೋಡಿದ್ದೀವಿ. ಜೊತೆಗೇನು ಅಂದರೆ ಅದು ವಿಶ್ವಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಆಯಿತು. ಭಾರತದ ಸ್ಥಿತಿ ಮೊದಲಿನ ಹಾಗಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನಿಸ್ತು. ಇನ್ನು 14ನೇ ತಾರೀಕು ಫೆಬ್ರವರಿ 2019 ಆ ಸಂಗತಿಯನ್ನು ಹೇಳಲೇಬೇಕು. ಯಾಕಂದರೆ ಪುಲ್ವಾಮಾ ದಾಳಿ ಆಯ್ತಲ್ಲ, 40 ಸೈನಿಕರನ್ನು ಬಲಿ ತಗೊಳ್ತದು, 40 ಸೈನಿಕರನ್ನು. ಆಗ ಮೋದಿ ಹೇಳಿದ್ರು, ಇದು ನೀವು ದೊಡ್ಡ ತಪ್ಪು ಮಾಡಿದಿರಿ, ನಿಮಗೆ ಯಾವ ರೀತಿ ಉತ್ತರ ಕೊಡ್ತೀವಿ ಅಂತಂದರೆ ಮುಟ್ಟಿ ನೋಡ್ಕೋಬೇಕು, ಆ ರೀತಿ ಉತ್ತರ ಕೊಡ್ತೀವಿ ಅಂತ. ಒಂದೇ ಒಂದು ದಿವಸ ಅಂದರೆ 15ನೇ ತಾರೀಕು ಫೆಬ್ರವರಿ ಪ್ರಧಾನಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ಮೇಲೆ 11ನೆಯ ದಿವಸ ಆಪರೇಷನ್ ಶುರುವಾಯಿತು. ಯಾವ ರೀತಿ ಹೋಗಿ ಭಾರತ ಹೊಡೆದು ಬಂತು ಅದು ನಿಮಗೆ ಗೊತ್ತಿರುವಂಥ ಸಂಗತಿ. 22ನೇ ತಾರೀಕು ಏಪ್ರಿಲ್ 2025 ಇದೇ ತಿಂಗಳು ಏನಾಗಿದೆ ಘಟನಾವಳಿಗಳು. 8 ಜನ ಪ್ರವಾಸಿಗರನ್ನು ಕೊಂದರು. ಅದಾದ ಮೇಲೆ ಮೋದಿ ಹೇಳಿದ್ದೇನು? ಮೋದಿ ಹೇಳ್ತಾರೆ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ನೋಡ್ತಾ ಇರಿ ನಿಮಗೆ ಹೆಂಗೆ ಕೊಡ್ತೀವಿ ಅಂತ. ಇಡೀ ದೇಶ ಕಾಯ್ತಾ ಇದೆ. ಹಾಗಾದರೆ ಹಿಂದೆಲ್ಲ ಮಾತುಗಳು ಸತ್ಯ ಆಗಿದ್ವಲ್ಲ, ಈ ಮಾತು ಯಾವ ರೀತಿ ಸತ್ಯ ಆಗುತ್ತೆ, ಯಾವ ರೀತಿ ಕೊಡುತ್ತೆ ಭಾರತ? ಇಡೀ ಭಾರತೀಯರು ಕಾಯ್ತಾ ಇದ್ದಾರೆ. ವಿಪಕ್ಷಗಳು ಒಕ್ಕೊರಲ ಬೆಂಬಲವನ್ನು ವ್ಯಕ್ತಪಡಿಸಿವೆ, ನೀವು ಬೇಕಾದ್ದು ಮಾಡಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತ. ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಆಸ್ಟ್ರೇಲಿಯಾ ಸೇರಿದಂತೆ ಪ್ರಮುಖ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಸೂಚಿಸಿವೆ. ನಿಮ್ಮ ನೆಲದ ಸಾರ್ವಭೌಮತೆಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನೀವು ಏನು ಬೇಕಾದ್ದು ಮಾಡಿ ಅಂತ, ನಾವು ನಿಮ್ಮ ಜೊತೆಗಿದ್ದೀವಿ ಎನ್ನುವಂಥ ಸಂದೇಶ. ಇಂಥ ಸಂದರ್ಭದಲ್ಲಿ ಭಾರತ ಏನು ಮಾಡುತ್ತೆ? ನಾವೀಗ ಬಲಾಬಲದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಸೇನೆಯ ಬಲಾಬಲ ಏನು, ಪಾಕಿಸ್ತಾನ ಸೇನೆಯ ಸ್ಥಿತಿಗತಿಗಳೇನು ಅದನ್ನು ನೋಡಿ. ಚೀನಾ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲಿ ನಮಗೇನು ಅಷ್ಟು ಗತಿ ಇರಲಿಲ್ಲ, ನಮಗೆ ರಕ್ಷಣಾ ಕವಚಗಳಿರಲಿಲ್ಲ, ನಮಗೆ ಹಾಕೊಳ್ಳೋಕೆ ಸರಿಯಾದಂಥ ಶೂ ಇರಲಿಲ್ಲ, ಸರಿಯಾದಂಥ ಗನ್ಗಳು ನಮ್ಮ ಕೈನಲ್ಲಿ ಇರಲಿಲ್ಲ. ನಮ್ಮ ಕೈನಲ್ಲಿ 303 ರೈಫಲ್ ಇಟ್ಕೊಂಡು ನಮ್ಮ ಸೈನಿಕರು ಹೋರಾಟ ಮಾಡಿದರು. ಆದರೆ ಈಗ ಭಾರತದ ಸ್ಥಿತಿ ಬದಲಾಗಿದೆ. ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ. ಮುಟ್ಟಿದ್ರೆ ತಟ್ಟು ಬಿಡ್ತೀವಿ ಅನ್ನುವಂಥ ಮಟ್ಟದಲ್ಲಿ ನಾವಿದ್ದೀವಿ. ಬನ್ನಿ, ಹಾಗಾದರೆ ನಮ್ಮ ಜೊತೆಗೆ ತಜ್ಞರಿದ್ದಾರೆ. ಏರ್ ಮಾರ್ಷಲ್ ಮುರಳಿ ಅವರು ನಮ್ಮ ಜೊತೆಗಿದ್ದಾರೆ. ಮುರಳಿ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ನೋಡ್ತಾ ಇದ್ವಿ, ಸಾಕಷ್ಟು ಸಂಗತಿಗಳ ಬಗ್ಗೆ ನಾವು ತೋರಿಸಿದ್ವಿ, ಬಲಾಬಲದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಮಾತಾಡ್ತಾ ಇದ್ವಿ. ಮೋದಿ ಏನೇನು ಹೇಳಿದರು, ಏನೇನು ಮಾಡಿದರು ಅದರ ವಿವರಗಳನ್ನು ಕೂಡ ನಾನು ಕೊಟ್ಟೆ. ಈಗ ಭಾರತ ಯಾವ ಹೆಜ್ಜೆ ಇಡಬಹುದು? ಬಲಾಬಲದ ನಂತರ ಮಾತಾಡೋಣ. ಭಾರತ ಯಾವ ಹೆಜ್ಜೆ ಇಡಬಹುದು ಅಂತ. ರಂಗನಾಥ್, ಈಗ ಪರಿಸ್ಥಿತಿ ಭಾಳ ಬದಲಾಗಿದೆ. ನಾವು ಇದರೊಳಗೆ ಬಾಲಾಕೋಟ್ ಸ್ಟ್ರೈಕ್ ಮಾಡಿದಾಗ 12 ಮಿರಾಟ್ 2000 ಏರ್ಕ್ರಾಫ್ಟ್ನ ಹಾರಿಸಿ ಮಾಡಿದಾಗ ನಮಗನ್ನಿಸ್ತು, ಇಲ್ಲ ನಾವು ಈ ಭಯೋತ್ಪಾದಕರನ್ನ ಪೂರ್ತಿ ಮುಗಿಸಿದೀವಿ ಅವ್ರಿಗೆ. ಯಾಕಂದರೆ ಭಯೋತ್ಪಾದಕರ ಟ್ರೈನಿಂಗು ಬಾಲಾಕೋಟಲ್ಲಿ ಆಗ್ತದೆ ಅಂತ ನಮ್ಗೆ ಗೊತ್ತಿತ್ತು. ಅದನ್ನು ಪೂರ್ತಿ ಮುಗಿಸಿದ್ದೀವಿ, ಅವ್ರಿಗೆ ಇನ್ನು ವಾಪಸ್ ಅವ್ರ ತಲೆ ಎತ್ತಲ್ಲ ಅನ್ನೋವಂಥ ಒಂದು ನಮಗೆ ನಂಬಿಕೆ ಇತ್ತು. ಅದು ನೋಡಿ 6 ವರ್ಷದ ಆದಮೇಲೆ ತಿರ್ಗಾ ಅದೇ ಥರ ಆಗಿದೆ. ಈಗ ಪಾಕಿಸ್ತಾನದ ಬಲಾಬಲನೂ ನೀವು ತೋರಿಸಿದ್ರೆ ಎಷ್ಟೊತ್ತೂ ಅವರ ಥರನೂ ಬೇಕಾದಷ್ಟು ಸಾಮರ್ಥ್ಯ ಇದೆ, ನಮ್ಮದು ಸಾಮರ್ಥ್ಯನೂ ಬೇಕಾದಷ್ಟು. ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದ್ರೆ ನಾವು ಅದರ ಇದನ್ನು 3-4ರಷ್ಟು ನಮಗೆ ನ್ಯೂಮರಿಕಲಿ ಸುಪೀರಿಯರ್.
ಆದರೆ ಅವರ ತನೂ ಬೆಳೆ ಇದನ್ನು ಉಪಕರಣಗಳಿದೆ, ರೆಡಾರ್ಸ್ ಇದೆ, ಆಮೇಲೆ ಅವರೂ ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಇದೆ. ಈಗೆಲ್ಲ ಅದನ್ನು ಮೂವ್ ಮಾಡಿದ್ದಾರೆ ಅವರು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ. ಸೊ ಈಗ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇರೋದು ಏನು, ಯಾರು ನಮಗೆ ಎನಿಮಿಗಳು? ಪಾಕಿಸ್ತಾನ ಎನಿಮಿನಾ ನಮಗೆ, ಅಥವಾ ಭಯೋತ್ಪಾದಕರೇ ನಮಗೆ ಎನಿಮಿನಾ? ಅದು ಕರೆಕ್ಟ್. ಮೊದಲನೇ ರೂಲ್ ಏನು, ಒಂದು ಇದರೊಳಗೆ ಈ ಥರ ಒಂದು ವಾರ್ ಲಿಮಿಟೆಡ್ ಕಾನ್ಫ್ಲಿಕ್ಟಲ್ಲಿ ಸೆಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಏಮ್. ಏನು ಸೆಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಏಮು? ನಮ್ಮ ಏನು ಏಮು ಪಾಕಿಸ್ತಾನನ ಧ್ವಂಸ ಮಾಡೋದು ನಮ್ಮ ಏಮ, ಅಥವಾ ಈ ಭಯೋತ್ಪಾದಕರನ್ನ ಪೂರ್ತಿ ಮಟ್ಟ ಹಾಕೋದು ನಮ್ಮ ಏಮ? ಅದನ್ನು ಮೊದಲು ಈಗ ಇಷ್ಟೊತ್ತಿಗೆ ನಮ್ಮ CCS ಆಮೇಲೆ ಎಲ್ಲರೂ ಸೇರಿಕೊಂಡು ಅವರು ಅದನ್ನು ಪೂರ್ತಿ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಭಯೋತ್ಪಾದಕರು ನಮ್ಮ ನಿಜವಾದ ನಂಬರ್ 1 ಎನಿಮಿ ಆಗಿದ್ದರೆ, ಸೊ ಎಲ್ಲ ಭಯೋತ್ಪಾದಕರದ್ದು ಅವರೇನೇನು ಟ್ರೈನಿಂಗ್ ಸೆಂಟರ್ಸ್ ಇದೆ, ಅದನ್ನು ಟ್ರೈನಿಂಗ್ ಫ್ಯಾಕ್ಟ್ರಿಗಳಿದೆ, ಅದನ್ನು ಮುಗಿಸ್ಬೇಕು. ಆಮೇಲೆ ನಮ್ಮ ದೇಶದ ಮೇಲೆ ಒಂದು ನೀವೇ ಮಾತು ಹೇಳ್ತಾ ಇದ್ದೀರಿ ರಂಗನಾಥ್, 25 ವರ್ಷಗಳಿಂದ ಆ ಹಫೀಜ್ ಸೈಯದ್ ನಮ್ಮ ಮಾಡಬಾರದು ಮಾಡಿದ್ಯಾ ನಮ್ಮ ದೇಶಕ್ಕೆ, ಅವನು ಹಿಡಿದು ಹೊಡೆದಾಕಾಗ್ತಾರೆ ನಮಗೆ. ನಾವು ಈ ಮಾತು ಮೊದಲು ಬಂದಿತ್ತು, ಇದನ್ನು ಪುಲ್ವಾಮಾ ಅಟ್ಯಾಕಲ್ಲೂ ಬಂದಿತ್ತು. LET ಮಾಡಿದ ಕೃತ್ಯ ನಮಗೆ ಗೊತ್ತಿತ್ತು. ಆಗ ಮೊದಲನೇ ಎನಿಮಿ ನಮಗೆ ಇವನು ಹಫೀಜ್ ಸೈಯದ್, ಅವನು ಅಲ್ಲೇ ಭವಲ್ಪುರಲ್ಲಿದ್ದಾನೆ, ಅಥವಾ ಇದು ಮುರ್ದಿಖಾನಲ್ಲಿದ್ದಾನೆ, ಅಥವಾ ಮುಜಫರಾಬಾದಲ್ಲಿದ್ದಾನೆ, ಅವನದು ಅಲ್ಲೇ ಅವನ ಸೆಂಟರ್ಸ್ ಇದೆ ಅಂತ ನಮಗೆ ಗೊತ್ತಿತ್ತು. ಆದರೆ ನಾವು ಅವನ್ನ ಸೆಲೆಕ್ಟಿವ್ ಆಗಿ ಅವನ್ನ ಮುಗಿಸೋವಂಥ ಕೆಲಸ ಮಾಡಲಿಲ್ಲ. ನೋಡಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ, ಇಸ್ರೇಲು ಇಸ್ಮಾಯಿಲ್ ಹನಿನ ಹುಡ್ಕೊಂಡು ಹೋಗಿ ಟೆಹರಾನಲ್ಲಿ ನೋಡಿದ್ದಾರೆ, ಬಿಡಲಿಲ್ಲ ಅವನು ಟೆಹರಾನಲ್ಲಿ ಮನೇಲಿ ಕೂತಾಗ ಅವನ ಮನೆ ಧ್ವಂಸ ಮಾಡಿ ಹೊಡೆದಿದ್ದಾರೆ. ಆಮೇಲೆ ಅಮೇರಿಕಾ ಇದನ್ನು MQ-9 ರೀಪರ್ ಹಾರಿಸಿ ಆ ಜನರಲ್ ಸುಲೇಮಾನಿನ ಅವ್ನು ಬಾಗ್ದಾದಿಂದ ಹೊರಗೆ ಬಂದ ತಕ್ಷಣ ಹೊಡೆದ್ರು. ಅದೇ ಎಕ್ವಿಪ್ಮೆಂಟ್ ನಮ್ಮ ಹತ್ರನೂ ಇದೆ. ಮತ್ತು MQ-9 ರೀಪರ್ ಇದೆ, ಡ್ರೋನ್ ಇದೆ. ಅದೇನು ಡ್ರೋನು ಹೈ ಆಲ್ಟಿಟ್ಯೂಡ್ ಲಾಂಗ್ ಮೇಂಟೆನೆನ್ಸ್ ಡ್ರೋನ್ ಇದೆ. ನಮ್ಮ ಹತ್ರ ಅಪ್ಯಾಚೆ ಹೆಲಿಕಾಪ್ಟರ್ಸ್ ಇದೆ, ಹೆಲ್ಫೈರ್ ಮಿಸೈಲ್ಸ್ ಇದೆ, ನಮ್ಮ ಹತ್ರ ಇಂಟೆಲಿಜೆನ್ಸ್ ಎಲ್ಲ ಇದೆ ನಮ್ಮ ಹತ್ರ. ಅಂದರೆ ನಾವಿವತ್ತು ಆ ಉಗ್ರರಲ್ಲಿ ಟಾಪ್ ಲಿಸ್ಟ್ ಇದಲ್ಲ, 10 ಲಿಸ್ಟ್ಗಳು, ಅವ್ರನ್ನ ಹೊಡೆಯೋ ಶಕ್ತಿ ನಮಗಿದೆ. ಈಗ ನಾವು ಪಾಕಿಸ್ತಾನದ ಮೇಲೆ ನಾವು ಇದನ್ನು ಏಕದಮ್ ದಾಳಿ ಮಾಡ್ತೀವಿ ಅನ್ನೋ ನೀಜರ್ಕ್ ರಿಯಾಕ್ಷನ್ ಏನಾದ್ರು ನಾವು ತಗೊಂಡ್ರೆ ಅದು ಈ ಸಂದರ್ಭದಲ್ಲಿ ಸರಿಯಾಗಲ್ಲ ಅಂತ ಅನ್ಸೋದು ನನಗೆ. ಯಾಕೆಂದರೆ ನಾವು ಮುಗಿಸ್ಬೇಕಾಗ್ಯದ ಆ ಉಗ್ರನ. ಪಾಕಿಸ್ತಾನ ಏನು ಹೇಳಿದೆ, ಈ ಉಗ್ರರಿಗೂ ನಮಗೂ ಏನು ಸಂಬಂಧ ಇಲ್ಲ, ಸಂಬಂಧ ಇಲ್ದಿರ ಬಾಯಿ ಮುಚ್ಕೊಟ್ಟಿರಿ, ನಾವು ಹೊಡಿತೀವಿ ಅವ್ರನ್ನ. ಈಗ ನೀವು ಸಂಬಂಧ ಇಲ್ಲ ಅಂತಂತಂದ್ರಿ, ನಾನು ಒಂದಷ್ಟು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ಖ್ವಾಜಾ ಆಸಿಫ್ ರಕ್ಷಣಾ ಸಚಿವ, ಅವನು ಇಂಟರ್ವ್ಯೂನಲ್ಲಿ ಹೇಳಿದಂಥ ಮಾತುಗಳು, ಹೌದು ನಮ್ಮ ಕರ್ಮ, ನಾವು 30 ವರ್ಷದಿಂದ ನಾವು ಬೆಂಬಲ ವ್ಯಕ್ತಪಡಿಸಿದ್ವಿ, ಹೌದು ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ, ಅಮೆರಿಕ ಹೇಳ್ತು ಅಂತ ಮಾಡಿದ್ವಿ, ಇಂಗ್ಲೆಂಡ್ ಹೇಳ್ತು ಅಂತ ಮಾಡಿದ್ವಿ, ನಾವೊಂದು ದೊಡ್ಡ ತಪ್ಪು ಮಾಡಿದ್ವಿ ಅನ್ನುವಂಥ ಮಾತನ್ನು ಒಪ್ಕೊಂಡಿರುವಂಥ ರಕ್ಷಣಾ ಸಚಿವ ನಂಬರ್ 1. ನಂಬರ್ 2 ಹೇಳ್ತೀನಿ, ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಹಳಷ್ಟು ಸಂದರ್ಭಗಳಲ್ಲಿ ಅವ್ರು ಹೇಳಿದ್ದಾರೆ, ನಾವು ದೊಡ್ಡ ತಪ್ಪು ಮಾಡಿದ್ದೀವಿ, ನಾವು ಉಗ್ರರಿಗೆ ಬೆಂಬಲ ಕೊಟ್ಟಿದ್ದೀಯಲ್ಲ ಅದೇ ನಮ್ಮ ದೇಶಕ್ಕೆ ಇವತ್ತು ಮುಳ್ಳಾಗಿದೆ ಅಂತ. ನಂಬರ್ 2. ನಂಬರ್ 3, ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ಧರ್ ಹೇಳಿದಂಥ ಮಾತುಗಳಿದ್ದಾವಲ್ಲ, ಇವರೆಲ್ಲರೂ ಕೂಡ ಸ್ವತಂತ್ರ ಸೇನಾನಿಗಳು, ನಾವು ಅವ್ರಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ಮಾತಿದೆಯಲ್ಲ, ಇದು ಏನು ಸರ್ ಇದರ ಅರ್ಥ? ಇದರ್ಥ ಏನು ಅಂತಂದರೆ, ಇಡೀ ವಿಶ್ವದ ಎದುರುಗಡೆಗೆ ಪಾಕಿಸ್ತಾನ ಒಪ್ಕೊಳ್ತು, ಖುಬೂಲ್ ಹೇ ಒಪ್ಕೊಂಡಾಗಿದೆ, ಒಪ್ಕೊಂಡಾದ್ಮೇಲೆ ಮುಂದೇನೀಗ ಅದು ಇವತ್ತು ಅವ್ರಿಗೆ ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ, ಅವರು ಐಸೋಲೇಟೆಡ್. ಒಬ್ಬ ನಮ್ಮ ರಕ್ಷಣಾ ಎಕ್ಸ್ಪರ್ಟ್ ಅವರ ಮಾತು ಹೇಳಬೇಕು ಅಂದರೆ, ಪಾಕಿಸ್ತಾನ ಇವತ್ತು ಇಟ್ ಇಸ್ ಅ ಸಿಕ್ ಕಂಟ್ರಿ ಆನ್ ಎ ಲೈಫ್ ಸಪೋರ್ಟ್ ಸಿಸ್ಟಮ್. ಸೊ ಅದು ಸಿಕ್ ಕಂಟ್ರಿ ಅನ್ನೋದು ಇದೀಗ ಇದೇ ಸಾಬೀತಾಗಿದೆ. ಇಡೀ ಜಗತ್ತೇ ನಮ್ಮ ಭಾರತೀಯ ನಮ್ಮ ದೇಶನ ಸಪೋರ್ಟ್ ಮಾಡಿದ್ದಾರೆ. ಅವರು ಬಂದು ನಮಗೆ ಮಿಲಿಟರಿ ಸಪೋರ್ಟ್ ಖಂಡಿತ ಮಾಡಲ್ಲ. ಅದನ್ನು ಯಾರು ಅವರು ಬಂದ್ಬಿಟ್ಟು ನಮ್ಮ ಜೊತೆ ನಿಂತ್ಕೊಂಡು ಯುದ್ಧ ಆಡ್ತಾರೆ ಅಂತ ಅನ್ಕೊಂಡಿದ್ರೆ ಒಂದೇ ನಿಮಿಷ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಮಿಲಿಟರಿಯಿಂದ ಬೆಂಬಲ ಸಿಗುತ್ತೆ, ಮಿಲಿಟರಿ ಬೆಂಬಲ ಕೊಟ್ಬಿಡ್ತಾರೆ ಬೇರೆ ರಾಷ್ಟ್ರದವರು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಯಾಕಂದ್ರೆ ಇವಾಗ ನಾವೇನು ಅಂದ್ರೆ, ಈಗ ವಿಪಕ್ಷಗಳು ಇದೇ ವಿಚಾರವನ್ನು ಎತ್ಕೊಂಡು ಜಾಸ್ತಿ ಚರ್ಚೆ ಮಾಡಬಾರ್ದು. ಮುಂದೆ ಈ ವಿಚಾರ ಸಂಬಂಧಪಟ್ಟಂಗೆ ಚರ್ಚೆ ಆಗಲಿ ಪ್ರಶ್ನೆ ಬೇರೆ. ಆದರೆ ಈಗ
ಈಗ ದೇಶಕ್ಕೆ ಕಂಟಕ ಬಂದಿರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಆ ರೀತಿ ಪ್ರಶ್ನೆಗಳನ್ನ ಎತ್ತಬಾರದು. ಈಗ ವಿಪಕ್ಷಗಳು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿವೆ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಎನ್ನುವಂಥ ಸಂದೇಶವನ್ನು ಅವು ಸ್ಪಷ್ಟವಾಗಿ ರವಾನಿಸಿವೆ. ಬನ್ನಿ, ಅನಂತಕುಮಾರ್ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳು. ಅನಂತಕುಮಾರ್ ಜಿ, ಗಮನಿಸ್ತಾ ಇದ್ದೀವಿ ನಾವು, ಏರ್ ಮಾರ್ಷಲ್ ಮುರಳಿಯವರು ಕೂಡ ಸಾಕಷ್ಟು ಸಂಗತಿಗಳನ್ನು ಹೇಳಿದ್ದಾರೆ. ಹಿಂದಿನ ಸ್ಥಿತಿಗತಿಗಳಿಲ್ಲ, ಭಾರತದ್ದು ಬದಲಾಗಿದೆ, ನಂಬರ್ 1. ಅದಕ್ಕೆ ವ್ಯತಿರಿಕ್ತವಾಗಿ ಪಾಕಿಸ್ತಾನದ ಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಪಾಕಿಸ್ತಾನಕ್ಕೆ ಯಾರೂ ಕೂಡ ಮಿಲಿಟರಿ ಉಪಕರಣಗಳನ್ನು ಕೊಡಲ್ಲ ಸದ್ಯದ ಸಂದರ್ಭದಲ್ಲಿ. ಯಾಕೆ ಹೇಳ್ತೀನಿ ನಾನು ಈ ಮಾತನ್ನು ಅಂತಂದರೆ, ಯಾವಾಗ ಇವರು ಎಫ್ ವಿಮಾನವನ್ನು ಬಳಸಿದ್ರಲ್ಲ ಭಾರತದ ವಿರುದ್ಧ, ಆ ಸಂದರ್ಭದಲ್ಲಿ ಅಮೆರಿಕ ಹೇಳ್ತು, ನಿಮಗೆ ನೋಡಿ ನಾವು ಎಫ್ ಸೀರೀಸ್ ಯುದ್ಧ ವಿಮಾನಗಳನ್ನು ಕೊಟ್ಟಿರುವಂಥದ್ದು ಉಗ್ರಗಾಮಿಗಳನ್ನು ಮಟ್ಟ ಹಾಕೋಕ್ಕೆ, ಭಾರತದ ವಿರುದ್ಧ ಬಳಸೋಕ್ಕಲ್ಲ, ಹೆಚ್ಚು ಕಡಿಮೆ ಆದರೂ ಒಂದು ವಾಪಸ್ ತಗೊಂಡ್ಬಿಡ್ತೀವಿ ಎನ್ನುವಂಥ ಮಾತು ನಂಬರ್ 1. ನಂಬರ್ 2, ಈ ಜನರಲ್ ಬಾಜ್ವಾ ಹೇಳಿದಂಥ ಮಾತುಗಳು, ನಮ್ಮಲ್ಲಿ ಟ್ಯಾಂಕ್ಗಳಿವೆ ಸ್ವಾಮಿ, ಆದರೆ ಅದಕ್ಕೆ ಪೆಟ್ರೋಲ್ ಹಾಕೋಕ್ಕೆ ಅಂದರೆ ಫ್ಯೂಯಲ್ ಹಾಕೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಇಂಥ ಸ್ಥಿತಿ, ಇಂಥ ದರಿದ್ರ ಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ಭಾರತವನ್ನು ಎದುರಿಸಲಿಕ್ಕೆ ಸಾಧ್ಯನಾ? ಏನಂತೀರಿ ಸರ್? ಎದುರಿಸೋಕ್ಕೆ ಯಾವಾಗಲೂ ಸಿದ್ಧನೆ, ಅಲ್ಲಿ ಯಾವುದೇ ಡೌಟ್ ಇಲ್ಲ. ಅವ್ರಿಗಿಂತ ಎಲ್ಲ ನಾವು ಅವ್ರಿಗಿಂತ ಎಲ್ಲ ಇದರಲ್ಲೂ ಮೇಲ್ಗೆಲೆ ಇದ್ದೀವಿ, ಅದ್ರಲ್ಲಿ ಯಾವುದೂ ಸಂಶಯವಿಲ್ಲ. ಯಾವಾಗ್ಲೂ ಭಾರತಕ್ಕೆ ಮೇಲ್ಗೈನೆ, ಸೈನಿಕರಾಗಲಿ ಇಲ್ಲ ಎಕ್ವಿಪ್ಮೆಂಟ್ಸ್ ಆಗಲಿ ನಮ್ಮ ಧೈರ್ಯ ಇದಲ್ಲದೆ ಯಾವುದೇ ಇದರಲ್ಲಿ ಕಮ್ಮಿ ಇಲ್ಲ ಅವ್ರಿಗಿಂತ. ಈಗಂತೂ ನಮ್ಗೆ ರಕ್ತ ಕುದಿತಾ ಇದೆ. ಈಗ ನಾವು ನೀವು ನಿವೃತ್ತ ಅಂತ ಹೇಳ್ತಿದ್ರ, ನಾವು ನಿವೃತ್ತ ಅಂತ ನಮ್ಗೆ ಅನಿಸ್ತಾ ಇಲ್ಲ. ನಾವು ಯಾವಾಗ ಹೋಗಿ ಜಾಯ್ನ್ ಆಗ್ಬೇಕು, ಯಾವಾಗ ಹೋಗಿ ಈ ಆಪರೇಷನ್ಗೆ ಲಾಂಚ್ ಆಗ್ತಾರೆ ಆಪರೇಷನ್ ನಾವು ಜಾಯ್ನ್ ಆಗ್ಬೇಕು ಅಂತ ಒಂದು ಹುಮ್ಮಸ್ಸಿದ್ದೀವಿ. ಯಾವುದೇ ಗ್ರೇಟ್ ಸರ್, ನಿಮ್ಮ ನೋಡಿ ಸೇನೆಯ ರಕ್ತ ಅಂದರೆ ಅದನ್ನೇ, ಸೈನಿಕರ ರಕ್ತ ಅಂತ ಅದನ್ನೇ. ಸರ್, ನಿಮ್ಮ ಧ್ವನಿ ಸ್ವಲ್ಪ ಕಟ್ಟಾಗ್ತಾ ಇದೆ, ಮತ್ತು ನಾನು ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅವ್ರು ಹೇಳ್ತಾ ಇದ್ರು, ನೀವು ನಿವೃತ್ತ ಯೋಧ ಅಂತ ಇದ್ದೀರಿ. ನನಗೆ ಇಲ್ಲ, ಯಾವಾಗ ಕರೆದ್ರೂ ಕೂಡ ನಾವು ಹೋಗಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತು. ಇದು ಭಾರತೀಯ ಸೇನೆಯ ಪವರ್ ಏನು ಅಂತಂತಂದರೆ ಇದು. ಸರ್, ತಾವು ಮಾತಾಡ್ತಾ ಇದ್ದೀರಿ, ಮುಂದುವರಿಸಿ. ಈಗ ನಾನು ಹೇಳ್ತಾ ಇದ್ದೆ, ಸ್ಥಿತಿಗತಿಗಳು ಯಾವ ರೀತಿ ಇದೆ. ಚೀನಾ ಜೊತೆಗೆ ಯುದ್ಧ ಮಾಡುವಂಥ ಸ್ಥಿತಿಗತಿಗಳು ಬೇರೆ, ಈಗಿನ ಭಾರತದ ಸ್ಥಿತಿಗತಿಗಳು ಬೇರೆ. ಹೌದು ರಂಗನಾಥ್, ನೀವು ಒಂದು ಮಾತು ಹೇಳಿದ್ರಿ, ಬಹಳ ಇಂಪಾರ್ಟೆಂಟ್ ಮಾತು ಹೇಳಿದ್ರಿ. ಇಂದಿನ ಸಂದರ್ಭದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಯಾರು ಶಸ್ತ್ರಾಸ್ತ್ರಗಳನ್ನ, ಯುದ್ಧ ವಿಮಾನಗಳನ್ನ ಕೊಡಲ್ಲ, ಯಾರು ಕೊಡಲ್ಲ. ಎಲ್ಲರೂ ಇವತ್ತು ಬಹಳ ಇದನ್ನು ಖಂಡನೆ ಮಾಡಿದ್ದಾರೆ, ಬಹಳ ಸ್ಟ್ರಾಂಗ್ ವರ್ಡ್ಸಲ್ಲಿ ಖಂಡನೆ ಮಾಡಿದ್ದಾರೆ. ಆದರೆ ಪಾಕಿಸ್ತಾನ ಅಮೇರಿಕಾ ಜೊತೆಗೆ F-16 ಸ್ಪೇರ್ಸು, ಅವ್ರದ್ದು ಸೀರೀಸ್ 60 F-16 ಏರ್ಕ್ರಾಫ್ಟ್ ಪೂರ್ತಿ ಎಲ್ಲ ನೆಲದ ಮೇಲೆ ಕೂತಿದೆ. ಯಾಕೆಂದರೆ ಸ್ಪೇಸ್ ಇಲ್ಲ. ಸ್ಪೇಸ್ ಕೊಡುವಂಥ ದೊಡ್ಡ ಕಾಂಟ್ರಾಕ್ಟ್ನ ಅವರು ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದರು. ಟ್ರಂಪ್ ಸರ್ಕಾರ ಬಂದ ಮೇಲೆ ಅದು ಸ್ವಲ್ಪ ನಿಂತಿತ್ತು. ಎರಡನೇದಾಗಿ ಇವರು JF-35 ಇದನ್ನು ಸ್ಟೆಲ್ತ್ ಏರ್ಕ್ರಾಫ್ಟು, 5.5 ಜನರೇಷನ್ ಸ್ಟೆಲ್ತ್ ಏರ್ಕ್ರಾಫ್ಟು, 40 ಏರ್ಕ್ರಾಫ್ಟು ಇದರಿಂದ ಚೈನಾಯಿಂದ ತೊಗೋಬೇಕು ಅಂತ ಭಾಳ ಮುಂದುವರಿಸ್ಬಿಟ್ಟಾರೆ ಇವರು ಮಾತನ್ನು. ಅದನ್ನು ಇನ್ನೇನು ದುಡ್ಡು ಕೊಡೋದೊಂದು ಬಾಕಿ. ಅವ್ರಿಗೆ ದುಡ್ಡು IMF ಇಂದ ಬಂದು ಕೊಟ್ಕೊಳ್ಳೋಣ ಅಂತ ಅವ್ರಿಗೆ ಅವರು ಅಂದ್ಕೊಂಡಿರಬಹುದು. ಆ ಏರ್ಕ್ರಾಫ್ಟ್, ಆ ಯುದ್ಧ ವಿಮಾನ ಪಾಕಿಸ್ತಾನಕ್ಕೆ ಬರೋದರಿಂದ ಅವ್ರದ್ದು ಸಡನ್ನಾಗಿ ಈಕ್ವೇಷನ್ ಚೇಂಜ್ ಆಗೋ ಸ್ಥಿತಿನೂ ಇತ್ತು. ಈಗ ಚೈನಾ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಇದರೊಳಗೆ, ಈ ಪಹಲ್ಗಾಮ್ ಅಟ್ಯಾಕಲ್ಲಿ. ಅವರು ಇದನ್ನು ನಿಲ್ಲಿಸಬೇಕು. ಈ JF-35 ಸ್ಟೆಲ್ತ್ ಏರ್ಕ್ರಾಫ್ಟ್ ಕೊಡೋದು ಪಾಕಿಸ್ತಾನಕ್ಕೆ ನಿಲ್ಲಿಸಬೇಕು. ಅಂದರೆ ಪಾಕಿಸ್ತಾನ ಹತ್ರ ಏನಿದೆಯೋ ಅದೇ. ಎರಡನೇದಾಗಿ ಇನ್ನೊಂದು ವಿಷಯ ಭಾಳ ಇಂಪಾರ್ಟೆಂಟ್ ಏನು ಅಂದರೆ, ನಮ್ಮದು INS ಸೂರತ್ತು, ನಮ್ಮದು ಹೊಸ ಮಿಸೈಲ್ ಡಿಸ್ಟ್ರಾಯರು ಇವತ್ತು ಕರಾಚಿ ಪೋರ್ಟ್ ಅದಾಗ ನಿಂತಿದೆ. ಕರಾಚಿ ಪೋರ್ಟ್ ಬ್ಲಾಕೇಡ್ ಶುರು ಮಾಡಿದ್ದಾರೆ ಅನ್ನೋ ಮಾತು ನಮಗೆ ಮಾಹಿತಿ ಸಿಕ್ಕಿದೆ. ಅವ್ರಿಗೆ ಕರಾಚಿ ಆಮೇಲೆ ಗ್ವಾದರ್ ಪೋರ್ಟ್ ಬ್ಲಾಕ್ ಮಾಡಿದ್ರೆ ಬಾಜ್ವಾ ಹೇಳಿದ ನಿಜ ಆಗತ್ತೆ. ಒಂದು ಡ್ರಾಪು ಫ್ಯೂಲ್ ಇರಲ್ಲ. ಯಾವ ಪೋರ್ಟನ್ನ ಬಂದ್ ಮಾಡಬೇಕು? ಕರಾಚಿ ಪೋರ್ಟು, ಗ್ವಾದರ್ ಪೋರ್ಟು. ಗ್ವಾದರ್ ಇರೋದು POKನಲ್ಲಿ. ಗ್ವಾದರ್ ಪೋರ್ಟು ಬಹಳ ದೊಡ್ಡ ಪೋರ್ಟು. ಅದನ್ನ ಡೈರೆಕ್ಟ್ ಆಗಿ ಜಿನ್ಜಿಯಾಂಗ್ ಕನೆಕ್ಟ್ ಮಾಡಿದ್ದಾರೆ ಚೈನಾ ಥ್ರೂ ಇದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್. ಆಮೇಲೆ ಕರಾಚಿ ಪೋರ್ಟನ್ನು ನಾವು 71 ಹೊಡೆದಿದ್ವಿ ಮಿಸೈಲ್ ಬೋಟ್ಸಿಂದ. ಅಲ್ಲಿ ಮಿಸೈಲ್ ಬೋಟಿಂದ ಹೊಡೆದವ್ರು ನಮ್ಮ ಬೆಂಗಳೂರಿನಲ್ಲಿದ್ದಾರೆ, ಅವರು ಅಡ್ಮಿರಲ್ ಗೋಪಾಲ್. ಆಮೇಲೆ ಈಗ ಕರಾಚಿ ಪೋರ್ಟು ಆಮೇಲೆ ಗ್ವಾದರ್ ಪೋರ್ಟ್ ಎರಡು ನಾವು ಬ್ಲಾಕ್ ಮಾಡಿದ್ರೆ, ನೇವಲ್ ಬ್ಲಾಕೇಡ್ ಮಾಡಿದ್ರೆ, ನೇವಲ್ ಬ್ಲಾಕೇಡ್ ಶುರು ಆಗಿದೆ ಅಂತ ಕೇಳಿದ್ದೀನಿ. INS ಸೂರತ್ ಅಲ್ಲೇ ಇದೆ ಅಂತ. ಅದು ಮಾಡಿದ್ರೆ ಟ್ರೇಡ್ ಶಿಪ್ ಪಾಕಿಸ್ತಾನ ಒಂದೂ ಅಲ್ಲಿ ಡಾಕ್ ಮಾಡೋಕ್ಕಾಗಲ್ಲ.
ಒಂದು ಇದು ಡ್ರಾಪು ಅವ್ರಿಗೆ ಇದನ್ನು ಇಂಧನ ಇರಲ್ಲ. ಅವ್ರ ಕೆಲಸ ಬರೀ ಇಂಧನ, ಅವರ ಇದಕ್ಕೂ ಏರ್ಕ್ರಾಫ್ಟು, ಆಮೇಲೆ ಉಳಿದಕ್ಕಲ್ಲ, ಅವ್ರ ಇಂಡಸ್ಟ್ರಿಗೆ ಎಲ್ಲದಕ್ಕೂ ಅವ್ರಿಗೆ ಇಂಧನ ಬೇಕು. ಅವ್ರಿಗೆ ಫಸ್ಟು ಅವ್ರ ಫ್ಯೂಲ್ನ ಹೊಡಿಬೇಕು. ನಾವು ಹೊಡೆದಿದ್ವಿ. ಎರಡನೇದು ನಿಮಗೆ ಗೊತ್ತು, ಈಗ ಇಂಡಸ್ ವಾಟರ್ ಟ್ರೀಟ್ ಗಲಾಟೆ ಆಗ್ತಾನೆ ಇದೆ. ನಿಜವಾಗಲೂ ನಾನು ಇದನ್ನು ಆ ಲೆಟ್ರ್ ಓದಿದ್ದೀನಿ. ನಮ್ಮ ವಾಟರ್ ರಿಸೋರ್ಸಸ್ ಸೆಕ್ರೆಟರಿದು, ಅವ್ರ ಸೆಕ್ರೆಟರಿಗೆ ಬರೆದಿರೋದು. ಅವ್ರು ಹೇಳ್ತಾರೆ ಸಸ್ಪೆಂಡ್ ಮಾಡಿದ್ದೀವಿ ಅಂತ. ಇವತ್ತು ಇವ್ರು ಹೇಳ್ತಾರೆ, ಪಾಟೀಲ್ ಹೇಳ್ತಾರೆ, ರಿಸೋರ್ಸಸ್ ಮಿನಿಸ್ಟರ್, ವಾಟರ್ ರಿಸೋರ್ಸ್, ಒಂದು ಡ್ರಾಪು ಕೊಡಲ್ಲ ಅಂತ. ಆದರೆ ಕೆಲವು ಅದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಾವೆಲ್ಲಿ ಶೇಖರಣೆ ಮಾಡ್ಕೋಬೇಕು, ಏನು ಎತ್ತ ಕರೆಕ್ಟ್, ಡೆಡ್ ವಾಟರ್ ಸ್ಟೋರೇಜ್ ಇಲ್ಲ ನಮ್ಮ ಹತ್ರ. ಕರೆಕ್ಟ್. ಇದಕ್ಕೇನಂದ್ರೆ ಇದಕ್ಕೆ ಎಲ್ಲ ಪೂರ್ವಭಾವಿ ಸಿದ್ಧತೆಗಳಾಗಿರ್ಬೇಕು. ಆದ್ರೆ ಒಂದ್ ಮಾತು ಮಾತ್ರ ನಿಜ, 5% ನೀರು ನಿಂತರೂ ಕೂಡ, 5% ನಾನು ಹೇಳ್ತಿರುವಂತದ್ದು ನಿಂತರೂ ಕೂಡ ಅಲ್ಲಿ ಜನ ಬಾಯಿ ಬಿಡ್ಕೋತಾರೆ. ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ. ಈಗಾಗಲೇ ವಿಪರೀತವಾದಂತಹ ಶೆಕೆ ಶುರುವಾಗಿದೆ. ಹೌದು, ಬೇಸಿಗೆ ಶುರುವಾಗಿದೆ. ಕುಡಿಯೋಕ್ ನೀರಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಬೆಳೆಗೆ ನೀರು ಸಿಗುತ್ತಾ? ಹೌದು. ಯಾಕಂದ್ರೆ 40% ಜನ ರೈತರು ಡಿಪೆಂಡ್ ಆಗಿರುವಂತದ್ದು ಇದೇ 3 ನದಿಗಳ ನೀರಿನ ಮೇಲೆ. 20% ಅಲ್ಲಿನ ಕೆಲಸ ಕಾರ್ಯಗಳು, ಅಂದ್ರೆ ಕೆಲಸ ಸಿಕ್ಕಿರುವಂತದ್ದು ಇದೆಯಲ್ಲ, ಇದೇ ನೀರಿನ ಉತ್ಪನ್ನಗಳ ಮೇಲೆ. 30% ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ ಇದೇ ನದಿಗಳು, 3 ಟ್ರಿಬ್ಯೂಟರೀಸು. ಆಮೇಲೆ ಇದಂತೂ ಪೂರ್ತಿ ಅವ್ರದ್ದು ಅಗ್ರಿಕಲ್ಚರ್ ಅಂತೂ ಪೂರ್ತಿ ನೆಲಸಮ ಆಗೋಗುತ್ತೆ. ನಿಜವಾಗ್ಲೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ, ಆ್ಯಕ್ಚುಲಿ ಇದು ಸ್ವಲ್ಪ ತಯಾರಿ ಮಾಡ್ಕೊಂಡಿದ್ದಾರೆ ಡೆಡ್ ವಾಟರ್ ಸ್ಟೋರೇಜ್ಗೆ ಅಂತ ನಮಗೆ ಬಂದಿರೋ ಸುದ್ದಿ. ಯಾಕೆಂದರೆ ನಮ್ಮ ದೇಶ ಅವ್ರಿಗೆ ಇದನ್ನು ಪುಲ್ವಾಮಾ ಅಟ್ಯಾಕ್ ಆದಾಗಲೇ ಅವ್ರಿಗೆ ವಾರ್ನ್ ಮಾಡಿದರು, ನಾವು ನೀರು ನಿಲ್ಲಿಸ್ತೀವಿ ಅಂತ. ಈಗ ನಿಜವಾಗ್ಲೂ ನೀರು ನಿಲ್ಲಿಸಿದ್ರೆ ಆ ಪಾಕಿಸ್ತಾನ ಬಾಯಿ ಬಡ್ಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನಷ್ಟು ಚರ್ಚೆ ಮಾಡ್ತೀವಿ. ಜೊತೆಗೆ ತಜ್ಞರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಗಿರೀಶ್ ಲಿಂಗಣ್ಣ, ರಕ್ಷಣಾ ವಿಶ್ಲೇಷಕರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಾತಾಡ್ತೀವಿ ಪಾಕಿಸ್ತಾನದ ಬಲಾಬಲ ಏನು ಅನ್ನುವಂಥದ್ದು, ಜೊತೆಗೆ ಪಾಕಿಸ್ತಾನಕ್ಕೆ ಬೆಂಬಲ ಎಷ್ಟರ ಮಟ್ಟಿಗಿದೆ. ಒಂದು ಸಂಗತಿ ನಾನು ಹೇಳಲೇಬೇಕು ನೋಡಿ, ಅದು ಯಾರನ್ನು ನಾವು ಬಲಿ ಕೊಡ್ತೀವಿ ಅಂತ ಅನ್ನೋದಿದೆಯಲ್ಲ, ಅದರ ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತಿರಬೇಕು. ಯಾಕಂದರೆ ಅಲ್ಲಿ ಬರುವಂಥವ್ರೆಲ್ಲರೂ ಕೂಡ ಏನು ಅಂದರೆ, ಯಾರ್ಯಾರು ಈ ಮದ್ರಾಸದಲ್ಲಿ ಕಲ್ತು ಬಂದಿರ್ತಾರಲ್ಲ, ಈ ಧರ್ಮಬೋಧನೆ ಮಾಡ್ಕೊಂಬಂದಿರ್ತಾರಲ್ಲ, ಅವ್ರದ್ದು ಒಂದೇ ಒಂದು ಉದ್ದೇಶ ಏನಪ್ಪ ಅಂತಂದರೆ ಭಾರತದ ವಿರುದ್ಧ ಯುದ್ಧ ಸಾರೋದು. ಅವರು ಸತ್ತರೆ ಪಾಕಿಸ್ತಾನಕ್ಕೆ ನಷ್ಟ ಇಲ್ಲ, ಆದರೆ ಅವ್ರನ್ನ ಕೊಲ್ಲಕ್ಕೆ ಹೋದಂಥ ಸಂದರ್ಭದಲ್ಲಿ ಸೈನಿಕರು ಸಾಯ್ತಾರಲ್ಲ, ನಮಗೆ ದೊಡ್ಡ ನಷ್ಟ. ಅದಕ್ಕೇನು ಅಂತಾರೆ ಅವ್ರು ಹೇಳ್ತಾ ಇದ್ರು, ಯಾರ ಮೇಲೆ ನಾವು ಯಾರು ಶತ್ರುಗಳು ಯಾರು? ಪಾಕಿಸ್ತಾನನ ಅಥವಾ ಪಾಕಿಸ್ತಾನ ಕೃಪಾಪೋಷಿತ ಇವರು ಬರ್ತಾರಲ್ಲ, ಇವರು ಉಗ್ರಗಾಮಿಗಳು, ಅವರ ಎರಡೂ ಕಡೆಯಿಂದ ಆಗಬೇಕು. ಈ ಕಡೆಗೆ ಉಗ್ರಗಾಮಿಗಳನ್ನು ಹೊಡಿಬೇಕು, ಪಾಕಿಸ್ತಾನದ ಬೇರಿಗೂ ಕೂಡ ಬಾಂಬ್ ಬೀಳಬೇಕು. ಇದಕ್ಕೆ ಭಾರತ ಏನು ಮಾಡ್ತಾ ಇದೆ? ಈಗಾಗಲೇ ರಾಜತಾಂತ್ರಿಕ ಯುದ್ಧ ಶುರುವಾಗಿದೆ. ಈಗ ಈ ನಿಜವಾದ ಯುದ್ಧ ಶುರುವಾಗುತ್ತಾ ನೋಡಿ, ನಮ್ಮದು ಎಂಥ ಕರ್ಮ ಅಂತ. ಯಾಕಂದರೆ ಒಂದು ಕಡೆಗೆ ಪಕ್ಕದಲ್ಲಿ ಶತ್ರು ರಾಷ್ಟ್ರ ಸೃಷ್ಟಿ ಮಾಡಿಕೊಟ್ಬಿಟ್ವಿ, ಒಂದು ಕಡೆ ನಮ್ಮನ್ನೆಲ್ಲ ಬಿಟ್ಕೊಟ್ವಿ. ನಮ್ಮದೇ ಗಾಳಿ, ನಮ್ಮದೇ ನೀರು, ನಮ್ಮದೇ ಭೂಮಿ, ಅವ್ರು ನಮ್ಮ ಮೇಲೆ ಯುದ್ಧ ಮಾಡೋಂಗಾಗ್ಬಿಟ್ರು ಅಷ್ಟರ ಮಟ್ಟಿಗೆ. ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದು ಕಡೆ ಇದೆಯಾ? ಜೊತೆಗೆ ಏನಂದ್ರೆ ನಮ್ಮಲ್ಲಿ ಎಲ್ಲರೂ ಕೂಡ ಶಾಂತಿಯ ಪ್ರಸ್ತಾಪ ಮಾಡಿದ್ದೆ, ಶಾಂತಿ ಮಂತ್ರ ಜಪಿಸಿದ್ದೇನೆ. ಯಾವುದು ಕೂಡ ಪಾಕಿಸ್ತಾನದಂಥ ಪಾಪಿ ರಾಷ್ಟ್ರಕ್ಕೆ ಅರ್ಥ ಆಗಲ್ಲ. ವಾಜಪೇಯಿಯವರು ಇಲ್ಲಿಂದ ಬಸ್ ಬಿಟ್ಟರು, ಏನಾಯಿತು? ಕಾರ್ಗಿಲ್ ಮೇಲೆ ಬಂದು ಕೂತ್ಕೊಂಡ್ರು, ಅವರು ಅಷ್ಟನ್ನೇ ಆಗಿದ್ದು. ಮೋದಿಯವರು ಮಾತಾಡಿದ್ರು, ಅವ್ರನ್ನ ಪ್ರಮಾಣ ವಚನ ಕರೆಸಿದ್ರು, ಏನಾಯಿತು? ಇವ್ರ ಮೇಲೆ ದಾಳಿ ಆಯಿತು. ಆಮೇಲೆ ಇವರು ಪ್ರಧಾನಮಂತ್ರಿಗೆ ಹೋಗಿ ವಿಶ್ ಮಾಡಿ ಬಂದರು, ನೀವು ಬಾಯಿ ಅಂತ. ಏನಾಯಿತು? ಏನಾಗಬೇಕೋ ಪುಲ್ವಾಮಾದಲ್ಲಿ ಏನಾಗಬೇಕೋ ಅದೇ ಆಯಿತು. ಇಂಥ ಸ್ಥಿತಿಗತಿಗಳು. ಹೀಗಾಗಿ ನಂಬಲಿಕ್ಕೆ ಯೋಗ್ಯವಾದಂಥ ರಾಷ್ಟ್ರ ಅಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಹೀಗಾಗಿ ಇದರ ಮನೋಭಾವನೆ ಏನಪ್ಪ ಅಂದರೆ, ಬಗ್ಗಿದರೆ ಅವರು ತಲೆ ಹಿಡಿದು ಬಿಡ್ತಾರೆ, ಎದ್ದು ನಿಂತ್ಕೊಂಡ್ರೆ ಕಾಲು ಹಿಡಿದು ಬಿಡ್ತಾರೆ. ಈಗ ಭಾರತ ಎದ್ದು ನಿಂತಿದೆ. ಈಗ ಭಾರತದ ಪ್ರಿಪರೇಷನ್ ನೋಡಿ ಒಂದು ಲೆಕ್ಕದಲ್ಲಿ ಪಾಕಿಸ್ತಾನ ನಡುಗು ಹೋಗಿದೆ. ಅವ್ರು ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ತನಕ ಏನೇ ಯುದ್ಧಗಳಾದರೂ ಕೂಡ ನೀರು ನಿಲ್ಲಿಸುವಂಥ ಪ್ರಯತ್ನ ಮಾಡಿರಲಿಲ್ಲ. ನೋಡಿ, ನಾವು ಅಂತಾರಾಷ್ಟ್ರೀಯ ಮಟ್ಟದ ತನಿಖೆ ಮಾಡಿ ಅಂತ ಪಾಕಿಸ್ತಾನ ಒತ್ತಾಯ ಮಾಡ್ತಾ ಇದೆ. ನಾನೂ ಬೇಕಿದ್ರೆ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಕೈ ಮುಗಿದು ಕೇಳ್ತಾ ಇದೆ. ಇದು ಪಾಕಿಸ್ತಾನದ ದರಿದ್ರ ಮತ್ತು ದೈನೇಸಿ ಮನಸ್ಥಿತಿ. ಇದು ನಾನು ಹೇಳಿದ್ನಲ್ಲ, ಅವ್ರಿಗೆ ಈ ಥರ ಈ ನಾಲ್ಕು ಕಡೆಯಿಂದ ಬಡಿದು ಬಿಡ್ತಾರೆ ಅಂತ ಗೊತ್ತಿರಲಿಲ್ಲ. ಒಂದು ಕಡೆಗೆ ಸೇನೆ ಜಾಗೃತವಾಗಿದೆ, ಜೊತೆಗೇನು ಅಂದರೆ ಹಡಗುಗಳಿಂದ ಹಿಡಿದು, ಯುದ್ಧದ ಹಡಗುಗಳಿಂದ ಹಿಡಿದು ಎಲ್ಲವೂ ಕೂಡ ಸನ್ನದ್ಧವಾಗಿ ನಿಂತಿವೆ. ಮೇಲ್ಗಡೆ ನೋಡಿದರೆ ಯುದ್ಧ ವಿಮಾನಗಳು ಆರ್ಭಟಿಸ್ತಾ ಇವೆ. ಎಲ್ಲ ರೀತಿಯಲ್ಲೂ ನಾವು ಸಕಲ ರೀತಿಯಲ್ಲಿ ಸಜ್ಜಾಗಿದ್ದೀವಿ. ಜೊತೆಗೇನು ಅಂದರೆ ಒಂದು ಮೂಲದ ಪ್ರಕಾರ ಏನು ಅಂದರೆ, ಜಲಾಂತರ್ಗಾಮಿಗಳನ್ನು ಕೂಡ ಈಗಾಗಲೇ ಜಾಗೃತ ಸ್ಥಿತಿಯಲ್ಲಿ ಇಡಲಾಗಿದೆ. ಒಂದು ಅಚ್ಚರಿಯ ಸಂಗತಿ ಹೇಳ್ತೀನಿ, ಅದು ಎಲ್ಲಿದೆ ಅಂತ. ಯಾಕಂದರೆ ಸೇನೆಯಲ್ಲಿ ಕೆಲಸ ಮಾಡಿ ಬಂದಿರುವಂಥವ್ರು
ತುಂಬ ಜನ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿರಲ್ಲಂತೆ ಎಲ್ಲೆಲ್ಲಿ ಕಾರ್ಯಾಚರಿಸ್ತಾ ಇದೆ ಏನು ಎತ್ತ ಅಂತ. ಅಷ್ಟರ ಮಟ್ಟಿಗೆ ಭಾರತ ಸಜ್ಜಾಗಿ ಕೂತ್ಕೊಂಡಿದೆ. ಒಂದು ಕಡೆಗೆ ನೀರು ಕಟ್ಟಾಯಿತು, ಬಾಯಿ ಬಿಡ್ಕೋಬೇಕು, ಹನಿ ಹನಿ ನೀರಿಗೂ ಕೂಡ ಪರದಾಡಬೇಕು. ಬಾಯಿ ಒಣಗ್ತಾ ಇದೆ, ಬೆಳೆನೂ ಒಣಗುತ್ತೆ, ನಾಳೆ ಹೊಟ್ಟೆಗೂ ಕಲ್ಲು ಬೀಳುತ್ತೆ ಅವರಿಗೆ ಅಂಥ ಸ್ಥಿತಿ. ಇನ್ನೊಂದು ಕಡೆಗೆ ಈ ಭಾರತ ಈ ರೀತಿ ದೊಡ್ಡ ಮಟ್ಟದ ಪ್ರಿಪ್ರೇಷನ್ ಮಾಡ್ತಿರುವಂಥದ್ದು ಇದೆಯಲ್ಲ, ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನವನ್ನು ನಡಗಿಸ್ಬಿಟ್ಟಿದೆ. ಈಗ ನೀವು ಬೇಕಿದ್ರೆ ಅಂತಾರಾಷ್ಟ್ರೀಯ ತನಿಖೆ ಮಾಡಿ, ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಸ್ಥಿತಿಗತಿಗಳು ಯಾವ ರೀತಿ ಇದೆ? ಬನ್ನಿ, ಗಿರೀಶ್ ಲಿಂಗಣ್ಣ ನಮ್ಮ ಜೊತೆಗಿದ್ದಾರೆ, ರಕ್ಷಣಾ ವಿಶ್ಲೇಷಕರು. ಗಿರೀಶ್, ಈಗ ಗಮನಿಸ್ತಾ ಇದ್ದೀರಿ ಏನು ನಡೀತಾ ಇದೆ ಅಂತ. ಸಾಕಷ್ಟು ಮಾತಾಡಿದ್ದೀವಿ, ಮುರಳಿಯವರ ಮಾತನ್ನು ಕೂಡ ತಾವು ಕೇಳಿದಿರಿ. ಏನು ಭಾರತದ ಹೆಜ್ಜೆ ಏನಿರ್ಬೋದು ಅಂತ ಅನಿಸುತ್ತೆ ಸರ್? ನೋಡಿ, ಭಾರತ ಎರಡು ರೀತಿ ಆನ್ಸರ್ ಮಾಡುತ್ತೆ. ಒಂದು ಕೈನೆಟಿಕ್ ಅಂದರೆ ಕನ್ವೆನ್ಷನಲ್ ವಾರ್ ಮೂಲಕ, ಇನ್ನೊಂದು ನಾನ್ ಕೈನೆಟಿಕ್. ಈಗ ಏನು ಮಾಡ್ತಾ ಇದ್ದೀವಿ, ನೀರು ಕಟ್ ಮಾಡಿರೋದು, ಆ ಥರ ಅನೇಕ ಸ್ಯಾಂಕ್ಷನ್ಸ್ಗಳನ್ನ ಹಾಕೊಂಡು ಬರ್ತಾ ಇದ್ದೀವಿ. ಈಗ ಅಟಾರಿ ಬಾರ್ಡ್ರ್ ನಮ್ಮ ಕಡೆ ಕ್ಲೋಸ್ ಮಾಡ್ಕೊಂಡ್ವಿ, ವೀಸಾಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಇದು ನಾನ್ ಕೈನೆಟಿಕ್ ಪಾರ್ಟ್. ಈ ನಾನ್ ಕೈನೆಟಿಕ್ ಪಾರ್ಟ್ ಇಂಪ್ಲಿಮೆಂಟ್ ಆಗೋಕ್ಕೆ ಕೆಲವು ದಿವಸಗಳ ಕಾಲ ಬೇಕು. ಯಾಕಂದರೆ ಅಲ್ಲಿ ನಾವು ನೀರಿನ ಕಂಪ್ಲೀಟ್ ಸ್ಟಾಪ್ ಮಾಡೋಕ್ಕಂತೂ ಆಗಲ್ಲ. ಯಾಕಂದರೆ ನಮ್ಮ ಹತ್ರ ಇರುವ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಡೆವಲಪ್ ಮಾಡಿಲ್ಲ. ಬಟ್ ಡೆವಲಪ್ ಆಗಿರೋದು 2014 ಮೋದಿಯವ್ರು ಬಂದ ಮೇಲೆ ಕೆಲವು ಡೆವಲಪ್ಮೆಂಟ್ಸ್ಗಳು ಆಗ್ತಾ ಬರ್ತಾ ಇದ್ದಾವೆ. ಈವನ್ ರಾವೆ ರಿವರ್ ನಮ್ಮ ಹತ್ರ ಎಷ್ಟು ಕಂಪ್ಲೀಟ್ ಯೂಸ್ ಮಾಡಬೇಕಾಗಿತ್ತೋ ಅದು ಸಹಿತ 100% ಪಾಕಿಸ್ತಾನ್ಗೆ ಹೋಗ್ತಾ ಇದೆ. ಹೌದು ಹೌದು. ಸೊ ಇದನ್ನೆಲ್ಲ ಒಂದೇ ಸಲ ನಾವು ಇಂಪೋಸ್ ಮಾಡಿ ಅವ್ರಿಗೆ ಎಕನಾಮಿಕ್ ಸ್ಯಾನ್ಕ್ಷನ್ ತರ್ತೀವಿ ಅನ್ನೋದು ಭಾಳ ಕಷ್ಟ. ಓಕೆ, ಹಾಗಾದ್ರೆ ಏನು? ಹಾಗಾದ್ರೆ ಇನ್ನೊಂದು ತಿಳ್ಕೊಳ್ಳಿ, ಅಮೆರಿಕನ್ಸು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಂದುವರಿಸಿ, ನಾವು ಫಸ್ಟ್ ಟೆರರಿಸ್ಟ್ಗಳನ್ನ ಅಟ್ಯಾಕ್ ಮಾಡಬೇಕು. ಎಷ್ಟು ಟೆರರಿಸ್ಟ್ ಗ್ರೂಪ್ ಇದೆ ಪಾಕಿಸ್ತಾನಲ್ಲಿ? 2023ರಲ್ಲಿ ಅಮೆರಿಕ ಒಂದು ವರದಿ ಕೊಡುತ್ತೆ, 41 ಗ್ರೂಪ್ಸ್ ಇದೆ ಪಾಕಿಸ್ತಾನಲ್ಲಿ, ಟೆರರಿಸ್ಟ್ ಗ್ರೂಪ್ಸ್. ಇವ್ರಿಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ ಈ ಟೆರರಿಸ್ಟ್ ಗ್ರೂಪ್ಸ್ಗೆ? ಅಂದರೆ ಇವ್ರಿಗೆ ಏನೇ ನೀವು ಸ್ಯಾಂಕ್ಷನ್ ಹಾಕಿದ್ರು ಇವ್ರ ದುಡ್ಡಂತೂ ನಿಲ್ಲಲ್ಲ. ಹವಾಲಾ ಮೂಲಕ ಬರ್ತಾ ಇದೆ. ಕೆಲವು ಫ್ರಂಟ್ ಇಂಡಸ್ಟ್ರೀಸ್ ಅಂತ ಇದೆ, ಅಂದರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ತೋರಿಸ್ತಾರೆ, ಎಲ್ಲ ತೋರಿಸ್ತಾರೆ, ಅಲ್ಲಿಂದ ದುಡ್ಡು ಬರ್ತಾ ಇದೆ. ಬಟ್ ಕಳ್ಳ ಸಾಗಾಣಿಕೆ ಜೊತೆಗೆ ಈ ಮಾದಕ ವಸ್ತುಗಳನ್ನ ಸಾಗಾಟ ಮಾಡೋದು, ಆಮೇಲೆ ದುಷ್ಕೃತ್ಯಗಳು, ಮಾದಕ ದುಷ್ಕೃತ್ಯ ಒಂದು ಎಲ್ಲ ದೇಶಗಳಿಂದ ಇವ್ರು ಫಂಡಿಂಗ್ ಬರ್ತಾ ಇದೆ ನೋಡಿ. ಆಮೇಲೆ ಅಮೆರಿಕನೇ ತಗೊಳ್ಳಿ, ಎಷ್ಟು ಫಂಡಿಂಗ್ ಕೊಟ್ಟಿದ್ದಾರೆ. ಕರೆಕ್ಟ್. ಈಗ ಇತ್ತೀಚೆಗೆ ಫೆಬ್ರವರಿಲಿ ಸಹಿತ $400 ಮಿಲಿಯನ್ ಇವ್ರಿಗೆ ಕೊಟ್ಟಿದ್ದಾರೆ. ಏನಕ್ಕೆ? F-16 ಮೇಂಟೈನ್ ಮಾಡಕ್ಕೆ. ಸೊ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಈ ಜನರಲ್ಗಳನ್ನ ನೋಡ್ಕೊಳಕ್ ಹೋಗ್ತಾ ಇದೆ ಈ ದುಡ್ಡುಗಳು. ಆಮೇಲೆ ಹತ್ತತ್ರ $70 ಬಿಲಿಯನ್ ಕೊಡ್ತಾರೆ ಅಮೆರಿಕ ಅವರು 2002 ತನಕ, ಸಂಬರ್ 1990 2002 ತನಕ. ಇಷ್ಟು ದುಡ್ಡುಗಳು ಇವ್ರಿಗೆ ಬೇರೆ ಇಂಟರ್ನ್ಯಾಷನಲ್ ಕಡೆಯಿಂದ ಬರ್ತಾನೆ ಇದೆ ದುಡ್ಡು. ಈ 41 ಟೆರರ್ ಗ್ರೂಪ್ನ ನಾವು ಐಡೆಂಟಿಫೈ ಮಾಡಿ ಮಟ್ಟ ಹಾಕ್ಬೇಕು ಫಸ್ಟ್. ಹೌದು ಹೌದು. ಮಟ್ಟ ಹಾಕದೆ ಹೋದ್ರೆ ಇದು ನಿಜ ನಿಜ ನಿಂತ್ಕೊಳ್ಳಕ್ಕಂತ ಆಗಲ್ಲ. ಕರೆಕ್ಟ್ 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 ಕರೆಕ್ಟ್. ನಾನು ನಿಮ್ಮ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ. ಅನಂತಕುಮಾರ್, ತಾವು ಮಾತಾಡ್ತಾ ಇದ್ದೀರಿ, ಭಾಳ ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದೀರಿ. ಆಗಲೇ ಟೆಕ್ನಿಕಲ್ ಪ್ರಾಬ್ಲಮಿಂದಾಗಿ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಲಿಲ್ಲ. ತಾವು ಹೇಳಿದ್ರಿ ಏನು ಅಂದರೆ, ನನಗೆ ನಿವೃತ್ತ ಸೇನಾಧಿಕಾರಿ ಅನ್ಬೇಡಿ ಸರ್, ನಮ್ಮ ರಕ್ತ ಕುದೀತಾ ಇದೆ, ಈಗಲೂ ಕೂಡ ಹೋಗಿ ನಾವು ಸೇವೆ ಮಾಡೋಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಯಾಕಂದರೆ ಸೇನೆಯವರು ವಿಪರೀತ ಬಾಧೆ ಪಟ್ಟಿರ್ತಾರೆ. ದೇಶಕ್ಕೆ ಏನಾದರೂ ಈ ರೀತಿ ಆದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ರಕ್ತ ಕುದೀತಾ ಇರುತ್ತೆ. ನೀವು ಕೂಡ ಸೇನೆಯಲ್ಲಿದ್ದು ಬಂದಿರುವಂಥವ್ರು, ಯಾವ ರೀತಿ ಒಂದು ಪ್ರಿಪ್ರೇಷನ್ ಆಗಿರುತ್ತಲ್ಲಿ ಅಂತ. ಸರ್, ಇವಾಗ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಅವರು ನಮ್ಮ ಅಮಾಯಕರನ್ನ ಅವರು ಕೊಂದಿದ್ದು, ಅವರಿಗೆ ಧೈರ್ಯ ಇದ್ರೆ ಸೇನೆ ಜೊತೆ ಹೊಡೆದಾಡಬೇಕು. ಏನೇ ಇದ್ರು ಅಲ್ಲಿ ಹೋದಂತಹ ಟೂರಿಸ್ಟ್ ಮೇಲೆ ಅವರು ಅಟ್ಯಾಕ್ ಮಾಡಿರೋದ್ರಿಂದ ಇನ್ನೂ ನಮ್ಗೆ ಬ್ಲಡ್ ಕುದ್ದಿದೆ. ನಿಜವಾಗ್ಲೂ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸರಿಯಾದ ಪ್ರತ್ಯುತ್ತರ ಬಂದ್ಬಿಟ್ಟು ನಮ್ಮ ಈಗ ಸೇನೆ ಆಗ್ಲೇ ಆಪರೇಷನ್ ಲಾಂಚ್ ಆಗಿದೆ, ಬೇಕಾದಷ್ಟು ಆಪರೇಷನ್ ಶುರುವಾಗಿದೆ. ಅದರಲ್ಲಿ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ. ಅದು ಪಕ್ಕ 100% ನಾವು
ಸಕ್ಸಸ್ ಆಯ್ತು, ಅದನ್ನೇನಿಲ್ಲ. ಓಕೆ. ಹಾಗೆ ಅಲ್ಲಿ ಮೈನ್ ಆಗಿ ಏನಂದ್ರೆ ನಾವು ಅಲ್ಲಿ ಲೋಕಲ್ ಸಪೋರ್ಟ್ ಇರುವಂತವ್ರನ್ನ ನಿಷ್ಕ್ರಿಯಗೊಳಿಸ್ಬೇಕು, ಸಮಾಧಿ ಕಟ್ಟಬೇಕು, ಅವ್ರನ್ನ ಸಮಾಧಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಮೈನ್ ಪ್ರಾಬ್ಲಮ್ ಆಗ್ತಾ ಇರೋದೇ ಅಲ್ಲಿ ಲೋಕಲ್ ಸಪೋರ್ಟ್. ಈಗ ನಮ್ಮ ದೇಶದ ಎಲ್ಲ ಸೌಲಭ್ಯಗಳನ್ನ ಅವ್ರು ಪಡ್ಕೊಂಡು ನಮ್ಮ ದೇಶದ ಮೇಲೆ ಇದ್ ಮಾಡ್ತಾ ಇರೋದು, ಅಲ್ಲಿ ಲೋಕಲ್ ಸಪೋರ್ಟ್ ಅನ್ನ ಟೋಟಲಿ ನಿಷ್ಕ್ರಿಯಗೊಳಿಸ್ಬೇಕು, ಅದೇ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಕರೆಕ್ಟ್. ಈಗ ನೋಡಿ, ಯಾರ್ಯಾರ ಮನೆ ಧ್ವಂಸಗೊಂಡಿದೆ ಅಲ್ಲಿ ಒಂದಷ್ಟು ನಮ್ಮ ಪ್ರತಿನಿಧಿಗಳು ಕೂಡ ಹೋಗಿ, ಪತ್ರಕರ್ತರು ಹೋಗಿ ಮೈ ಕಡಿದಿದ್ದಾರೆ ಅವರ ಫ್ಯಾಮಿಲಿನಲ್ಲಿ. ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಕಳ ತನಕ ಹೇಳ್ತಿರುವಂಥದ್ದು ಏನು ಅಂತಂದ್ರೆ, ಇವನು ನಾಪತ್ತೆಯಾಗಿದ್ದ, ಇವನ್ನೆಲ್ಲೋ ಹೋಗಿದ್ದ, ಆದರೆ ಭಾರತ ಸೇನೆ, ಭಾರತ ಏನು ಹೇಳುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಒಪ್ಕೋತೀವಿ, ಭಾರತ ಸೇನೆಯ ಜೊತೆಗಿದ್ದೀವಿ ಅನ್ನುವಂಥ ಮಾತು. ಅಂದರೆ ಅವ್ರಿಗೂ ಗೊತ್ತಾಗಿದೆ, ಇಂಥವ್ರನ್ನೇನಾದರೂ ಮನೇಲಿ ಇಟ್ಕೊಂಡ್ಬಿಟ್ರೆ ನಾಳೆ ನಮ್ಮ ಕುತ್ತಿಗೆಗೆ ಬರುತ್ತೆ, ಇರುವಂಥ ಆಸರೆನೂ ಕೂಡ ನಾವು ಕಳ್ಕೋಬೇಕಾಗತ್ತೆ ಅಂತ. ಇದು ಬೇಕಿತ್ತು ಸರ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನಂತೀರಿ? ಹೌದು, ಆ 3 ಜನ ಅವರ ಮನೆಗಳನ್ನು ಅನಂತನಾಗು ಏರಿಯಾನಲ್ಲಿ ಇದು ಮಾಡಿದ್ರಲ್ಲ, ಪೂರ್ತಿ ಧ್ವಂಸ ಮಾಡಿದ್ರಲ್ಲ. ಆದಿಲ್ ಠೋಕರ್, ಆಸಿಫ್ ಶೇಖ್, ಹಸಾನ್ ಶೇಖ್, ಅವ್ರಿಗೆ ಮನೆ ಧ್ವಂಸ ಆಗತ್ತೆ ಅಂತ ಮೊದಲೇ ಗೊತ್ತಿತ್ತು. ಅವ್ರೇನು ಮಾಡಿದ್ದಾರೆ, ಪೂರ್ತಿ ಬಟ್ಟೆ ಗಂಟು ಮೂಟೆ ಕಟ್ಕೊಂಡು ಹೊರಟೋಗಿದ್ದಾರೆ. ಅವರು ಅಲ್ಲಿ ಇಲ್ಲೇ ಇಲ್ಲ, ಅವರು ಮನೆ ಧ್ವಂಸ ಆದಾಗ. ಅದರಲ್ಲಿ ಅವರು ಇದರೊಳಗೆ ಐ ಥಿಂಕ್ ಆದಿಲ್ ಶೇಖ್ ತಂಗಿ ಹೇಳಿದಾಳೆ, ಇವನು ಮುಜಾಹಿದೀನ್ ಅಂತ ನಮಗೆ ಗೊತ್ತಿತ್ತು. ಅವನು ಮುಖ್ಯವಾಗಿ ಈ ಅವನ ಹೆಸರೇನು ಆದಿಲ್ ಹುಸೇನ್ ಠೋಕರ್. ಅವನು ಇವ್ರಿಗೆ ಇವರಿಗೆ ಭಯೋತ್ಪಾದಕರಿಗೆ ಪೂರ್ತಿ ಲಾಜಿಸ್ಟಿಕ್ಸ್ ಸಪೋರ್ಟ್ ಮಾಡಿದ್ದಾನೆ. ಇದನ್ನು ಅವನು ಯೂನಿಫಾರ್ಮ್ಸ್ ಕೊಟ್ಟಿದ್ದಾನೆ, ಅದು ಬ್ಯಾಟ್ಲ್ ಆರ್ಮಿ ಫೆಟಿಕ್ಸ್ ಕೊಟ್ಟಿದ್ದಾನೆ, ಅಲ್ಲಿ ಇರಕ್ಕೆ ಜಾಗ ಮಾಡಿದ್ದಾನೆ ಅವನು. ಆಮೇಲೆ ಅವ್ರ ಪರವಾಗಿ ಇವನು ರೆಕಾನಸೆನ್ಸ್ ಮಾಡಿದ್ದಾನೆ ಎಲ್ಲಿ ಹೊಡಿಬೇಕು ಅಂತ. ಆಮೇಲೆ ಇದು ಎಷ್ಟು 15-20 ದಿವಸದಿಂದ ನಡೀತಾನೆ ಇದೆ. ನೀವು ಹೇಳಿದ್ರಲ್ಲ ಅವ್ರು ಪೈನ್ ಟ್ರೀ ಮೇಲೆ ಕೂತಿದ್ರು ಅಂತ, ಒಂದು ಸ್ವಲ್ಪ ನಮಗೆ ಡೌಟ್ ಬಂದಿತ್ತು. ಯಾಕೆಂದರೆ ಇದರೊಳಗೆ ಪ್ಲಾಟೂನಲ್ಲಿ ಪಹಲ್ಗಾಮಲ್ಲಿ ವಿಪರೀತ ಥಿಕ್ ಫಾರೆಸ್ಟ್ ಟ್ರೈಲ್ ಇದೆ. ಫಾರೆಸ್ಟ್ ಹಿಡಿದ್ರೆ ಜನ ಅಲ್ಲಿ ಆರಾಮಾಗಿ ಇದನ್ನು ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ. ಅಲ್ಲಿ ಹೋಗಿ ಕೂತಿರ್ಬೇಕಾದ್ರೆ ಅಲ್ಲಿ ಇವ್ರು ಕೂತಿರೋರನ್ನ ಯಾರು ನೋಡದೇ ಇರಬೇಕಾದ್ರೆ ಸ್ವಲ್ಪ ಅದಕ್ಕೆ ಲೋಕಲ್ ಸಪೋರ್ಟ್ ಬೇಕೇ ಬೇಕು. ಸೊ ಇವನು ಕೊಟ್ಟಿದ್ದಾನೆ. ಇವ್ರು 3 ಜನ ಇವತ್ತು ಪರಾರಿ, ಅವರು ಸಿಕ್ಕಿಲ್ಲ. ಯಾರು ಗೊತ್ತು, ಇವ್ರದ್ದೆಲ್ಲ ರೂಟು ನಮಗೆ ಗೊತ್ತು, ಭಾಳ ಚೆನ್ನಾಗಿ ಗೊತ್ತು ರೂಟು. ಇವರೆಲ್ಲ ಪೀರ್ ಪಂಜಾಲ್ ಸೌತಿಂದ ಏನು ಮಾಡ್ತಾರೆ, ಅವರು ಹೋಗಿ ಅಲ್ಲಿ ಗುಹೆಗಳಲ್ಲಿ ಆಡ್ಕೋತಾರೆ. ಅಲ್ಲಿ ಪೀರ್ ಪಂಜಾಲ್ ಭಾಳ ಥಿಕ್ ಫಾರೆಸ್ಟು ಕವರ್ ಇದೆ. ಅದಕ್ಕೆ ಅಷ್ಟು ಸುಲಭವಾಗಿ ಆಪರೇಷನ್ ಮಾಡೋಕ್ಕಾಗಲ್ವಾ ಸರ್? ಆಗಲ್ಲ. ಡ್ರೋನ್ಸಿಂದ ಏನು ಅಲ್ಲಿ ಡ್ರೋನ್ಸಿಂದ ಅಲ್ಲಿ ಇದೇ ಗೊತ್ತಾಗೋದೇ ಇಲ್ಲ. ಅದು ಎಷ್ಟೋ ಸಾರಿ ನಾವು ಹೇಳಿದ್ವಿ, ಪೀರ್ ಪಂಜಾಲ್ನ ಡಿಸ್ಟ್ರಾಯ್ ಮಾಡಿ, ಕರೆಕ್ಟ್, ಅಲ್ಲೇ ಡಿಸೈಡ್ ಮಾಡಿ, ನೀವು ಆ ಪೂರ್ತಿ ಹೊಡೆದನ್ನು ಬರ್ನ್ ಮಾಡಿ. ಈಗ ಅಲ್ಲಿ ನೀವು ಗುಹೆಗಳಿದೆ, ಅಲ್ಲಿ ಸೇರ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ. ಅದು ನಾವು ಅಲ್ಲಿ ಅವ್ರನ್ನ ಅಟ್ಟಿಸ್ಕೊಂಡು ಹೋದರೆ ನಾವು ಕಾಣಿಸ್ತೀವಿ, ನಮಗೆ ಅವ್ರು ಕಾಣಿಸಲ್ಲ. ಇಷ್ಟೆಲ್ಲ ನೀವು ಮಾತಾಡೋದು. ನಾವು ಭಾಳ ಜನ ಕಳ್ಕೊಂಡಿದ್ದೀವಿ ಅಲ್ಲಿ ಆ ಏರಿಯಲ್ಲಿ. ತುಂಬ ಜನ ನಮ್ಮ ರಾಷ್ಟ್ರೀಯ ರೈಫಲ್ಸ್ನವ್ರು ಸತ್ಯಾರಲ್ಲಿ. ಸೊ ನೀವು ಅದು ಮಾಡೋದು ಬದಲು ಅದನ್ನೇ ಡಿಸ್ಟ್ರಾಯ್ ಮಾಡಿ. ಸೌತ್ ಆ್ಯಕ್ಚುಲಿ ಪೀರ್ ಪಂಜಾಲದು ಇದು ಮೌಂಟೇನ್ ರೇಂಜು. ಅವರು ನಾರ್ದನ್ ಸೈಡಿಂದ ಹತ್ಕೊಬಂದು ಕೆಳಗೆ ಇಳ್ಕೊಬಂದ್ಬಿಡ್ತಾರೆ. ಇಳ್ಕೊಬಂದು ಏನು ಮಾಡ್ತಾರೆ, ನಮ್ಮ ಜನಗಳ ಜೊತೆ ಮಿಕ್ಸ್ ಆಗೋಗ್ತಾರೆ. ಮಿಕ್ಸ್ ಆದಮೇಲೆ ಅವರು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು. ಅವರು ಈಗ ಆಗ್ತಾ ಇರೋದೇ ಹೇಗೆ, ಈಗ ಆಗ್ತಾ ಇರೋದೇ ಹೇಗೆ, ಎಲ್ಲ ಭಯೋತ್ಪಾದಕರು ಅಲ್ಲಿಂದ ಬಂದು ಅವ್ರು ಸರಿಯಾದ ಟೈಮ್ ನೋಡಿ ಹೊರಗೆ ಬಂದು, ಆಮೇಲೆ ಅವರ ಸ್ಲೀಪರ್ ಸೆಲ್ಸಿಂದ ಹೆಲ್ಪ್ ತೊಗೊಂಡು ಅವರು ಲೋಕಲ್ ಜೊತೆ ಮಿಕ್ಸ್ ಮಾಡಿಕೊಂಡು ಅವರು ಓಡಾಡ್ತಾ ಇರ್ತಾರೆ. ಈಗ ಆಗಿರೋದು ಹಾಗೆ ಅಂತ ನಮ್ಗೆ ಅನ್ಸಿದೆ. ಸೊ ಇವರು ಅಡ್ಕೋಬೇಕಾದ್ರೆ ಅಲ್ಲೇ ವಾಪಸ್ ಹೋಗಿ ಅಲ್ಲೇ ಅಡ್ಕೋಬೇಕು. ಅಂದರೆ ಇವ್ರಿಗೆ ಆ ಲೋಕಲ್ ಹೆಲ್ಪ್ ಇರಲೇಬೇಕು ಆಡ್ಕೊಳ್ಳೋಕ್ಕೆ. ಸೊ ಆ ಪೀರ್ ಪಂಜಾಲ್ ಫಾರೆಸ್ಟ್ ಕವರ್ನ ಡಿಸೈಡ್ ಮಾಡಿ. ಎಸ್, ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. ಯಾಕಂದರೆ ಇದು ಸಾಮಾನ್ಯ ಸಂಗತಿ ಎಲ್ಲ. ನಾನು ಮಾತನ್ನು ಹೇಳ್ತಾ ಇದ್ದೆ, ಅಲ್ಲಿಂದ ತಯಾರಾಗಿ ಬಂದಿರುವಂಥವ್ರು ಎಲ್ಲರೂ ಕೂಡ ಬಂದು ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡ್ಬರ್ತಾರೆ, 8 ಜನರನ್ನ ಅಂತ ಕೊಲ್ಲುವಂಥದ್ದು. ಹೀಗಾಗಿ ಏನು ಅಂತಂದರೆ ಸೈಮಲ್ಟೇನಿಯಸ್ಲಿ ಆಪರೇಷನ್ಗಳಾಗಬೇಕು. ಒಂದು ಕಡೆಗೆ ಏನು ಅಂದರೆ ಇವರ ಡೇರೆಗಳು ಯಾವ್ಯಾವಿದೆ, ಇವ್ರಿಗೆ ಎಲ್ಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಅವು ಕೂಡ ಧ್ವಂಸ ಆಗಬೇಕು. ಇನ್ನೊಂದು ಕಡೆಗೆ ಏನು ಅಂದರೆ ಪಾಕಿಸ್ತಾನದ ಮೂಲಕ್ಕೆ ಹೊಡಿಬೇಕು, ಮೂಲಕ್ಕೆ. ಅದರಲ್ಲೂ ಏನು ಅಂತಂದರೆ ಎಲ್ಲೆಲ್ಲಿ ರಾವಲ್ಪಿಂಡಿ ಎಕ್ಸಾಂಪಲ್, ಎಲ್ಲೆಲ್ಲಿ ಸೇನಾ ಶಸ್ತ್ರಾಗಾರಗಳಿವೆ. ಹೇಳ್ತಾ ಇದ್ರು ಸರ್, ಏನು ಅಂದರೆ ಎಲ್ಲಿಂದ ಫ್ಯೂಯಲ್ ಹೋಗುತ್ತೆ ಅಂತ, ಅದನ್ನು ಕಟ್ ಮಾಡಬೇಕು, ಆವಾಗ ಮಾತ್ರ ಸರಿಯಾಗುತ್ತೆ. ಈಗಾಗಲೇ ಭಾರತದ ಪ್ರಿಪರೇಷನ್ ಶುರುವಾಗಿದೆ, ಪಾಕಿಸ್ತಾನದ ನಡುಕನೂ ಕೂಡ ಜಾಸ್ತಿ ಆಗಿದೆ. ನೀವೇನು ತನಿಖೆ ಮಾಡಿದ್ರು ನಾವು ತಯಾರಿದ್ದೀವಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಅನ್ನುವಂಥ ಮಾತನ್ನು ಪಾಕಿಸ್ತಾನ ಹೇಳ್ತಾ ಇದೆ. ಪಾಕಿಸ್ತಾನದ ರಾಗ ಯಾವ ರೀತಿ ಬದಲಾಯಿತು ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ವಿ ನೋಡಿ. ಆರಂಭದಲ್ಲಿ ನೀರನ್ನು ಕಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನೀರನ್ನು ಕಟ್ ಮಾಡ್ತೀರಾ, ಇದು ಒಂದು ಲೆಕ್ಕದಲ್ಲಿ ಉಲ್ಲಂಘನೆ, ಇದು ಯುದ್ಧಕ್ಕೆ ಸಮಾನ ಅನ್ನುವಂಥ ಮಾತನ್ನು ಹೇಳಿದ್ದು.
ನಂಬರ್ 2, ನೀವೇನಾದರೂ ಈ ಸರಿ ನಮ್ಮ ಸಹವಾಸಕ್ಕೆ ಬಂದರೆ ತಕ್ಕ ಪ್ರತ್ಯುತ್ತರ ಕೊಡ್ತೀವಿ, ನಾವೆಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೀವಿ. ನಂಬರ್ 2, ರಕ್ಷಣಾ ಸಚಿವ ಹೇಳಿದಂಥ ಮಾತಿದು. ಇನ್ನು ಪಪೆಟ್ ಪ್ರಧಾನಿ ಅವ್ರು ಹೇಳಲೇಬೇಕು, ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಾವು ಬಡ್ಡಿ ಸಮೇತ ಚುಕ್ತಾ ಮಾಡ್ತೀವಿ, ಭಾರತ ಭಾಳ ಹುಷಾರಾಗಿರಬೇಕು ಅಂತ. ಯಾವಾಗ ಭಾರತ ಸ್ಟ್ರಾಂಗ್ ಆಗ್ತಾ ಹೋಯಿತು, ಸೇನೆಯನ್ನು ಪೇರಿಸ್ತಾ ಹೋಯಿತು, ಆಮೇಲೆ ಈ ರಾಜತಾಂತ್ರಿಕ ನಿಲುವನ್ನೆಲ್ಲ ಕಂಡ ತಕ್ಷಣ ಈಗ ಪಾಕಿಸ್ತಾನದ ಹಿಂಬದಿಗೆ ನಡುಕ ಶುರುವಾಯಿತು. ಈಗ ಅವ್ರು ಹೇಳ್ತಾರೆ, ಇದಕ್ಕೆ ಬೇಕಿದ್ರೆ ನೀವು ಅಂತಾರಾಷ್ಟ್ರೀಯ ತನಿಖೆ ಮಾಡಿ, ನಾವು ನಿಮಗೆ ಬೆಂಬಲ ಕೊಡೋಕ್ಕೆ ತಯಾರಿದ್ದೀವಿ, ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತ. ಇದು ಪಾಕಿಸ್ತಾನದ ಬಣ್ಣ ಯಾವ ರೀತಿ ಬದಲಾಗುತ್ತೆ ಅಂತ. ಈ ದೇಶದ ಪ್ರಧಾನಿ ಮಾತಾಡಿ 3 ದಿವಸ ಆಗಲಿಲ್ಲ, 3 ದಿವಸಕ್ಕೆ ಅವರು ಮುಕ್ಕಾಲು ಭಾಗ ನಡುಗೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು? ಯಾಕಂದರೆ ದೇಶದ ಪ್ರಧಾನಿ ಹೇಳಿದಂಥ ಮಾತುಗಳಿದೆಯಲ್ಲ, ಅದು ಈ ಸರಿ ನೋಡಿ ನಿಮಗೆ ಎಷ್ಟರ ಮಟ್ಟಿಗೆ ಅಂದರೆ ಮುಟ್ಟಿ ಮುಟ್ಟಿ ನೋಡ್ಕೊಳ್ತೀವಿ, ನೀವೇನು ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ನೀವು. ಜೊತೆಗೇನು ಅಂದರೆ ನೀವೇನು ನಿರೀಕ್ಷೆ ಮಾಡಿದ್ರಿ, ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಕೊಡ್ತೀವಿ ಅನ್ನುವಂಥ ಮಾತು. ಅದೇ ಮಾತನ್ನು ನಾನು ಕೇಳ್ತಾ ಇದ್ದೀನಿ ಸರ್, ನಿರೀಕ್ಷೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತೀವಿ ಅನ್ನುವಂಥ ಮಾತಿದೆಯಲ್ಲ, ನಿಜಕ್ಕೂ ಭಾರತ ನಿರೀಕ್ಷೆಗೂ ಹೆಚ್ಚಿನ ಪ್ರಮಾಣದಲ್ಲಿ ವಾಪಸ್ ಕೊಡಲಿಕ್ಕೆ ಈಗಾಗಲೇ ತಯಾರಿ ಮಾಡ್ತಾ ಇದೆಯಾ ಸರ್? ಖಂಡಿತ. ಯಾವ ರೀತಿ ಕೊಡ್ಬೋದು ಹಾಗಾದರೆ? ಖಂಡಿತ ಮಾಡ್ತಾರೆ. ನೀವು ಈ ಹೇಳಿದ್ದು ಕೇಳಿ ನನಗೊಂದು ಗಾದೆ ಜ್ಞಾಪಕ ಬಂತು, ಚುವಾ ಬಿಲ್ಲಿ ಕಾಕೆ ಹಜ್ಕೋ ಚಲೀನ್. ಸೊ ಈ ಪಾಕಿಸ್ತಾನ ಮಾಡಬಾರ್ದು ಮಾಡಿಬಿಟ್ಟು ಈಗ ನೀವು ಇದನ್ನು ನೀವು ಇನ್ವೆಸ್ಟಿಗೇಷನ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಂಥ ಹಾಸ್ಯಾಸ್ಪದ ಮಾತು ಅಂತ. ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿದ ಅಲ್ಲ, ನೀವು ಮಾಡೋದೆಲ್ಲ ಮಾಡಿಬಿಟ್ಟಿದ್ದೀರಾ. ನೀವು ಪಠಾನ್ಕೋಟಲ್ಲಿ ನಿಮ್ಮನ್ನು ಕರ್ಕೊಂಬಂದು ತೋರಿಸಿದ್ರು ನಾ ಮಾಡೇ ಇಲ್ಲ ಅಂದರೆ, ಅಜ್ಮಲ್ ಕಸಬ್ ಇಲ್ಲಿ ಫುಲ್ ನೀವು ಅದನ್ನು ಪುರಾವೆ ಕೊಟ್ಟರೆ ನಮಗೆ ಇವನು ಯಾರೂ ಗೊತ್ತೇ ಇಲ್ಲ ಅಂದರೆ, ಇದು ಬೇಕಾದಷ್ಟು ಒಂದಲ್ಲ ಎರಡಲ್ಲ ಒಂದು 50 ಸಾರಿ ಹಿಂದೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಪುರಾವೆಗಳು ಕೊಟ್ಟಿದ್ದೀವಿ. ನೀವು ಪ್ರತಿ ಸಾರಿ ಖಂಡನೆ ಮಾಡಿಕೊಂಡೇ ಬಂದಿದ್ದೀರಾ, ಅದನ್ನು ಡಿಕ್ಲೈನ್ ಮಾಡಿದ್ದೀರಾ. ಈಗ ನಾವು ಆ ಟ್ರಾಪಲ್ಲಿ ಬೀಳಬಾರ್ದು. ನಮಗೆ ಎಂಥ ಇನ್ವೆಸ್ಟಿಗೇಷನು ಬೇಡ. ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ? ನೀವು ಮಾಡಿರೋದು ನಮಗೆ ಚೆನ್ನಾಗಿ ಗೊತ್ತು, ನಮಗೆ ಯಾಕೆ ಈ ಇನ್ವೆಸ್ಟಿಗೇಷನ್ನು? ನಿಮಗೆ ಬೇರೆ ಯಾವುದೋ ಭಾಷೆ ಅರ್ಥ ಆಗಲ್ಲ, ಸೊ ನಿಮ್ಮ ಭಾಷೆ ನಾವು ಮಾತಾಡ್ತೀವಿ, ಹೊಡಿತೀವಿ. ಆದರೆ ನಮ್ಮದು ಪ್ರಿಪ್ರೇಷನ್ ಇದಲ್ಲ. ನಾನು ಮೊದಲೇ ಹೇಳಿದೆ ರಂಗನಾಥ್, ಸೆಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಸ್ವಯಂ ಇವತ್ತು ನಮಗೆ ಆ 42 ಟೆರರಿಸ್ಟ್ ಕ್ಯಾಂಪ್ಸು, LIC ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಪಕ್ಕದಲ್ಲಿ ಏನು ಇವರು ಇದನ್ನು ಮಾಡ್ಕೊಂಡು ಕೂತಿದ್ದಾರೆ, ಟೆರರ್ ಫ್ಯಾಕ್ಟ್ರಿ. ಈಗ ಅಷ್ಟೊತ್ತಿಗೆ ಮುಚ್ಚಿರ್ಬೋದು ಕೆಲವು, ಅವ್ರನ್ನ ಐಡೆಂಟಿಫೈ ಮಾಡಿ ಹೊಡಿಬೇಕು. ಒಂದು 150 ಜನ ಅಪ್ರಾಕ್ಸಿಮೇಟ್ಲಿ ಉಗ್ರರು ರೆಡಿಯಾಗಿದ್ದಾರೆ ಪೂರ್ತಿ ಒಳಗೆ ಇನ್ಫಿಲ್ಟ್ರೇಟ್ ಮಾಡ್ಕೊಂಡು ಬರೋಕ್ಕೆ ಅಂತ ಮಾಹಿತಿ ಇದೆ, ಅವ್ರನ್ನ ಹೊಡಿಬೇಕು. ಆಮೇಲೆ ಈ ಹಾವಿನ ನೋಡಿ, ಹಾವಿನ ಹೆಡೆನ ಹೊಡಿಬೇಕು. ಆ ಹಾವಿನ ಹೆಡೆನ ಹೊಡಿಬೇಕು. ಎಲ್ಲರೂ ಹೇಳ್ತಾರಲ್ಲ, ಹಾವನ್ನು ಸಾಯಿಸಬೇಕಾದ್ರೆ ಆ ಹೆಡೆನ ಹೊಡಿಬೇಕಂತೆ. ಸೊ ಆ ಹೆಡೆಯಲ್ಲಿದೆ ಇವನು ಹಫೀಜ್ ಸಯ್ಯದ್ದು, ಸೈಫುಲ್ಲಾ ಕಸೂರಿ, ಇವನು ಮೌಲಾನಾ ಮಸೂದ್ ಅಜರು, ಆಮೇಲೆ ಇವನು ಸಜೀದ್ ಮೀರು, ಒಂದ ಎರಡ ಇವ್ರದ್ದು ಭಾಳ ದೊಡ್ಡ ಟೋಲಿದೆ ಇದೆ. ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ನಿರ್ನಾಮ ಮಾಡಬೇಕು. ಅಂದ್ರೇ ಇದಕ್ಕೆ ಮುಕ್ತಾಯ ಆಗತ್ತೆ. ಪಾಕಿಸ್ತಾನ ಏನಾದ್ರು ಇಲ್ಲ ನೀವು ದಾಳಿ ಮಾಡ್ತಾ ಇದ್ದಾರಾ ಅಂತ ಅವರೇನಾದ್ರು ಫಸ್ಟ್ ಸ್ಟ್ರೈಕ್ ಮಾಡಿದ್ರೆ ಹೊಡೆರಿ ಅವ್ರನ್ನ. ಎಸ್ ಗಿರೀಶ್ ಲಿಂಗಣ್ಣವರೇ, ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಸಂಕ್ಷಿಪ್ತವಾಗಿ? ಗಿರೀಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಎಸ್ ಕೊನೆಯದಾಗಿ ಏನು ಹೇಳ್ತೀರಿ ಸರ್? ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ವಿ ಹ್ಯಾವ್ ಟು ಡೂ ಬೋತ್ ಕೈನೆಟಿಕ್ ಆ್ಯಂಡ್ ನಾನ್ ಕೈನೆಟಿಕ್ ಆಪರೇಷನ್ಸ್. ಎರಡು ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡೋಗಿ ಅವ್ರನ್ನ ಹೊಡಿಲೇಬೇಕು. ಈಗ ಒಂದು ಒಳ್ಳೆ ಟೈಮ್ ಬಂದಿದೆ. ಪಾಕಿಸ್ತಾನ್ ನಮ್ಮ ನೆಲನೇನು ತಗೊಂಡು POK ಅಂತಾರೋ ಅದನ್ನು ನಾವು ಕಸ್ಕೋಬೇಕು. ಇದು ಒಳ್ಳೆ ಆಪರ್ಚುನಿಟಿ. ಇದನ್ನ ಬಿಟ್ಟರೆ ಮತ್ತೆ ಯಾವ ಆಪರ್ಚುನಿಟಿನೂ ಸಿಗಲ್ಲ. POKನೇ ತಗೋತೀವಿ, ವಶ ಪಡ್ಕೋತೀವೋ ಇಲ್ಲ ಗಿಲ್ಗಿಟ್ ಪಾಕಿಸ್ತಾನ್ನೇ ತಗೋತೀವೋ, ಇದು ಒಳ್ಳೆ ಈಗ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಪೋರ್ಟ್ ಇರೋದ್ರಿಂದ ಈಗ ನಾವು ಮುಂದುವರೆದು ಈಗ ಒಂದು ಕಡೆ ಯೋಚನೆ ಮಾಡಬೇಕು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದು ಸಾಕಷ್ಟು ಎಲ್ಲರೂ ಕೂಡ ಮಾತಾಡಿದ್ರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಒಂದು ಮಾತು ಮಾತ್ರ ಸತ್ಯ, ಈ ಬಾರಿ ಭಾರತ ಒಂದು ದೊಡ್ಡ ಹೆಜ್ಜೆಯನ್ನು ಇಡುತ್ತೆ, ಒಂದು ದಿಟ್ಟ ಹೆಜ್ಜೆಯನ್ನು ಇಡುತ್ತೆ. ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಭಾರತ ಸಜ್ಜಾಗಿರುವಂಥದ್ದು, ಯಾವುದೇ ಸ್ಥಿತಿಗತಿಗಳನ್ನು ಎದುರಿಸಲಿಕ್ಕೆ ಭಾರತ ಸಜ್ಜಾಗಿ ನಿಂತಿದೆ. ಈ ಸರ್ತಿ ಒಂದು ದೊಡ್ಡ ಪಾಠ ಕಲಿಸುವಂಥದ್ದು ನಿಶ್ಚಿತ. ಬಹುಶಃ ಏನು ಅಂದರೆ ಈ ಒಳಗಡೆ ಏನೇನು ಆಗ್ತಾ ಇದೆ ಅದು ಯಾವುದೂ ಕೂಡ ನಮಗೆ ಗೊತ್ತಾಗಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಇದರ ಪರಿಣಾಮಗಳೇನು ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಆಗುತ್ತೆ.
ಒಟ್ಟಾರೆಯಾಗಿ ಇಡೀ ದೇಶ ಕಾಯ್ತಾ ಇದೆ. ಭಾರತ ಯಾವ ರೀತಿ ತಿರುಗೇಟು ಕೊಡುತ್ತೆ, ಕೊಡುವಂಥ ಏಟಿದೆಯಲ್ಲ ಹಿಂದಿನ ಏಟುಗಳ ಥರ ಇರಬಾರ್ದು, ಇದು ಮರ್ಮಾಘಾತ ಆಗಬೇಕು. ಅದು ಯಾವ ರೀತಿ ಒಂದು ಆಘಾತವನ್ನು ಕೊಡುತ್ತೆ ಭಾರತ ನೋಡೋಣ.